ಹಲೋ ನಮಸ್ಕಾರ ಎಲ್ಲರಿಗೂ ಗೋಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಸೊ ಈ ವಿಡಿಯೋ ಬಂದು ಆಲ್ರೆಡಿ ರೆಕಾರ್ಡ್ ಮಾಡಿದಂಥ ವಿಡಿಯೋ, ನಿನ್ನೆ ರಾತ್ರಿ 11 ಕಾಲಲ್ಲಿ ರೆಕಾರ್ಡ್ ಮಾಡಿದಂಥ ವಿಡಿಯೋ. ಬಟ್ ಅನ್ಫಾರ್ಚುನೇಟ್ಲಿ ರೆಕಾರ್ಡ್ ಮಾಡಿ ನೋಡಿದ ಮೇಲೆ ಕಂಪ್ಲೀಟ್ಲಿ ಆಡಿಯೋ ರೆಕಾರ್ಡ್ ಆಗಿಲ್ಲ, ಸ್ಟ್ಯಾಟಿಕ್ ನಾಯ್ಸ್ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋಗೆ. ದಿಸ್ ಇಸ್ ಅ ನ್ಯೂ ಎಕ್ಸ್ಪೆರಿಮೆಂಟ್. ಯಾವ ಥರ ಹೋಗುತ್ತೆ ಗೊತ್ತಿಲ್ಲ. ಕರೆಕ್ಟಾಗಿ ಬಂದರೆ ಅಪ್ಲೋಡ್ ಮಾಡ್ತೀನಿ, ಯಾಕೆಂದರೆ ಮೆಸೇಜಸ್ ವರ್ ಪ್ರೊಫೌಂಡ್ ಆ್ಯಂಡ್ ಲುಕ್ ಅಟ್ ದ ಸೆಟಪ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಮತ್ತು ಈ ವಿಡಿಯೋನ ಸ್ಕ್ರಾಪ್ ಮಾಡೋದಕ್ಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ದಿರ ಐ ಆಮ್ ಡೂಯಿಂಗ್ ದಿಸ್ ರೀಡಿಂಗ್. ಸೊ ಈ ಮೆಸೇಜಸ್ ಬಂದು ಗಾಡೆಸ್ ಇಂದ ಬರ್ತಾ ಇರುವಂಥದ್ದು ಚೈತ್ರ ನವರಾತ್ರಿಯ ಸಂದರ್ಭದಲ್ಲಿ. ಸೊ ಏನಿದೆ ಮೆಸೇಜಸ್ ಗಾಡೆಸ್ ಇಂದ, ಏನು ಹೇಳಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ನೋಡೋಣ ಇವತ್ತನ ಈ ಪರ್ಟಿಕ್ಯುಲರ್ ಟ್ಯಾರೋ ರೀಡಿಂಗ್ ಅಲ್ಲಿ. ಅಗೇನ್ ನನ್ನ ಕೈ ಹ್ಯಾಂಡ್ ಮೂವ್ಮೆಂಟು ವಿಡಿಯೋಗೂ ವಾಯ್ಸ್ಗೂ ಸಿಂಕ್ ಇಲ್ಲ ಅಂದ್ರೆ ಬಿಕಾಸ್ ಇಟ್ ಇಸ್ ವಾಯ್ಸ್ ಓವರ್. ಆಸ್ ಯೂಶುವಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಬಂದು ಈ ಬ್ಯೂಟಿಫುಲ್ ರೆಡ್ ಜಾಸ್ಪರ್. ಇಟ್ ಇಸ್ ಅ ವೆರಿ ಗ್ರೌಂಡಿಂಗ್ ಅಂಡ್ ಕಾಮಿಂಗ್ ಬ್ಯೂಟಿಫುಲ್ ಕ್ರಿಸ್ಟಲ್. ಕತ್ಲಲ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ಆ ಕ್ರಿಸ್ಟಲ್ ಅಲ್ಲಿ ಬ್ಯಾಂಡ್ಸ್ ಇದೆ, ಲೈಕ್ ವೈಟ್ ಅಂಡ್ ಡಾರ್ಕ್ ಬ್ರೌನ್ ಬ್ಯಾಂಡ್ಸ್. ಇಟ್ ಇಸ್ ಬ್ಯೂಟಿಫುಲ್. ಓಕೆ, ಸೊ ಅದು ನಿಮ್ಮ ಆಪ್ಷನ್ ಗ್ರೂಪ್ ನಂಬರ್ 1. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಬಂದು ಗ್ರೀನ್ ಅವೆಂಚರಿನ್ ಹಾರ್ಟ್ ಶೇಪಲ್ಲಿ ಇರುವಂಥದ್ದು, ಅನದರ್ ಬ್ಯೂಟಿಫುಲ್ ಕ್ರಿಸ್ಟಲ್. ಸೊ ನಿಮಗೆ ಯಾವುದರಲ್ಲಿ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ, ಯಾವುದು ನಿಮ್ಮ ಗಮನನ ಸೆಳೀತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜ್ ಆಗಿರುತ್ತೆ ಗಾಡೆಸ್ ಇಂದ. ಆಲ್ರೈಟ್, ಟೈಮ್ ಬೇಕಿದ್ರೆ ಪಾಸ್ ಮಾಡಿ ಆ್ಯಂಡ್ ನಿಮ್ಮ ಗಮನ ಯಾವುದರಲ್ಲಿ ಲೈಕ್ ಅಟ್ರಾಕ್ಟ್ ಆಗ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗೇನ್ ಈ ವಿಡಿಯೋ ಬಂದು ವಾಯ್ಸ್ ಓವರ್. ಸ್ವಲ್ಪ ವಾಯ್ಸ್ಗೂ ನನ್ನ ಹ್ಯಾಂಡ್ ಮೂವ್ಮೆಂಟ್ಗೂ ಇಫ್ ದೇರ್ ಇಸ್ ನೋ ಸಿಂಕ್, ಇದು ಬಿಕಾಸ್ ವಿ ಆರ್ ಡೂಯಿಂಗ್ ಅ ವಾಯ್ಸ್ ಓವರ್. ಲೆಟ್ಸ್ ಎಕ್ಸ್ಪೆರಿಮೆಂಟ್ ಯಾವ ಥರ ಹೋಗುತ್ತೆ ಅಂತ ಹೇಳಿ. ನಿನ್ನೆ ರಾತ್ರಿಗಿಂತ ಇವತ್ತಿನ್ನೂ ಎಕ್ಸ್ಟ್ರಾ ಮೆಸೇಜಸ್ ಬಂದರೆ ಅದನ್ನು ಕೂಡ ಇವತ್ತಿನ ವಿಡಿಯೋನಲ್ಲಿ ಆ್ಯಡ್ ಮಾಡ್ತೀನಿ. ಬಟ್ ಓವರ್ ಆಲ್ ಲೆಟ್ಸ್ ಡೂ ಇಟ್ ಪೀಪಲ್, ಲೆಟ್ಸ್ ಡೂ ಇಟ್. ಲೆಟ್ಸ್ ಸ್ಟಾರ್ಟ್. ಗ್ರೂಪ್ ನಂಬರ್. ಹಲೋ, ಸ್ವಾಗತ. ಗ್ರೂಪ್ 1 ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಆಲ್ರೈಟ್, ಸೊ ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಬರ್ತಾ ಇರುವಂಥ ಇಮೇಜು ಅಥವಾ ವಿಷನ್ನು, ಲಾಸ್ಟ್ ನೈಟ್ ಬಂದಂಥ ವಿಷನ್ನು ಕೂಡ ಇಟ್ ಇಸ್ ವೆರಿ ಸಿಮಿಲರ್. ನೀವು ಮುಂದೆ ನಡ್ಕೊಂಡು ಹೋಗ್ತಾ ಇರೋ ಥರ ತೋರಿಸ್ತಾ ಇದ್ದಿದ್ದು ಗಾಡೆಸ್ಸು. ನೀವು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಹಿಂದೆ 1-2 ಹೆಜ್ಜೆ ಹಿಂದೆ ನಿಂತು 3 ಹೆಜ್ಜೆ ಹಿಂದೆ ನಿಂತು ಗಾಡೆಸ್ಸು ನಿಮ್ಮ ಹಿಂದೆ ನಡೀತಾ ಇರುವಂಥ ಇಮೇಜನ್ನು ತೋರಿಸಿದ್ರು. ಇವಾಗಲೂ ಕೂಡ ಅದೇ ಇಮೇಜ್ ಬರ್ತಾ ಇರೋದು ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಬಟ್ ರಾತ್ರಿ ನಾನು ಈ ಮೆಸೇಜ್ ತರಬೇಕಾದ್ರೆ ಮಾತಾಡಬೇಕಾದ್ರೆ ಇಟ್ ವಾಸ್ ಕಂಪ್ಲೀಟ್ಲಿ ಡಾರ್ಕ್. ಯಾಕೆಂದರೆ ಈ ರೂಮಲ್ಲಿ ನಾನು ಮುಂದೆಗೆ ಇರುವಂಥ ಕ್ಯಾಂಡಲ್ ಲೈಟು ಮತ್ತು ಹಿಂದ್ಗಡೆ ಇರುವಂಥ ಒಂದು ಸ್ಟಡಿ ಲ್ಯಾಂಪನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಸಾಫ್ಟ್ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಬರ್ತಾ ಇದ್ದಿದ್ದಂಥದ್ದು. ಆ್ಯಂಡ್ ಆಲ್ಸೋ ದೇರ್ ವಾಸ್ ಲಾಡ್ ಆಫ್ ಪವರ್ಫುಲ್ ಎನರ್ಜಿ ಆಲ್ಸೋ. ಯಾಕೆಂದರೆ ನೀವು ಮುಂದೆ ನಡ್ಕೊಂಡು ಹೋಗ್ತಾ ಹಿಂದ್ಗಡೆ ಗಾಡೆಸ್ ಎನರ್ಜಿ ಬಂದು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಿದ್ದು. ಅಂದರೆ ನಿಮ್ಮ ಹಿಂದೆನೇ ಬರ್ತಾ ಇರುವಂಥದ್ದು. ನೀವು ಮುಂದೆ ನಡೀತಾ ಇದ್ರೆ ನಾನು ಹಿಂದೆ ಇದ್ದು ನಿಮ್ಮನ್ನು ನೋಡ್ಕೊಳ್ತಾ ಇದ್ದೀನಿ ಅಥವಾ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಂಥ ಮೆಸೇಜು. ಆ್ಯಂಡ್ ಆಲ್ಸೋ ನೀವು ಮುಂದೆ ನಡಿಬೇಕಾದ್ರೆ ಗಾಡೆಸ್ ಬಂದು ನೀವು ಬಿದ್ದು ಹೋದ್ರೂ ನಾನು ಹಿಡ್ಕೊಳ್ತೀನಿ, ಅಥವಾ ನಾನು ಹಿಡ್ಕೊಳ್ಬೇಕಾದ್ರೂ ಕೂಡ ನೀವು ಸ್ಲಿಪ್ ಆಗಿ ಬಿದ್ರೂ ಕೂಡ ಅದರಿಂದ ಹೀಲ್ ಆಗೋದು ಹೇಗೆ ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ, ಅಥವಾ ನೀವು ಹೀಲ್ ಆಗಬೇಕಾದ್ರೆ ನಿಮ್ಮ ಜೊತೆ ನಾನು ನಿಂತಿರ್ತೀನಿ. ಯಾವುದೇ ಕಾರಣಕ್ಕೂ ಏನೇ ಪರಿಸ್ಥಿತಿ ಬಂದ್ರೂ ನೀವು ಮುಂದೆ ಎದ್ದು ನಿಂತು ನಡೆಯೋದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಥವಾ ಮರಿಬೇಡಿ ಅಂತ ಹೇಳ್ತಾ ಇದ್ದಂಥ ಒಂದು ಮೆಸೇಜು. ಇದ್ರ ಬಗ್ಗೆ ಮಾತಾಡ್ತಾ ನನ್ನ ಹಿಂದ್ಗಡೆ ನಾನು ಮಾತಾಡ್ತಾ ಇದ್ದಂಥ ನನ್ನ ಹಿಂದ್ಗಡೆ ಬಂದು ಲೈಕ್ ಶ್ಯಾಡೋ, ದೊಡ್ಡದಾಗಿರುವಂಥ ಒಂದು ಶ್ಯಾಡೋ, ಗಾಡೆಸ್ ಶ್ಯಾಡೋ, ಮತ್ತು ಅದ್ರ ಮುಂದೆ ನಾನು ಸಣ್ಣದಾಗಿರುವಂಥ ಒಂದು ಹ್ಯೂಮನ್ ಫಿಗರಿನ ಥರ ಅನ್ನಿಸ್ತಾ ಇತ್ತು ನನಗೆ. ಸೊ ಆ ಮೆಸೇಜ್ ಬರಬೇಕಾದ್ರೆ ಕಂಪ್ಲೀಟ್ಲಿ ಲೈಕ್ ಗೂಸ್ ಬಂಪ್ಸು ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ಆ ಶ್ಯಾಡೋ ಎನರ್ಜಿ ಬಂದ ತಕ್ಷಣವೇ ನನಗೆ ಕಾಳಿಮಾ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇಟ್ ಈಸ್ ಡೆಫಿನೆಟ್ಲಿ ಕಾಳಿಮಾ ಅನ್ನುವಂಥ ಒಂದು ಫೀಲಿಂಗು. ಯಾಕೆಂದರೆ ಆ ಥರ ಒಂದು ಡಾರ್ಕ್ನೆಸ್ಸಲ್ಲಿ ಆ ಥರ ದೊಡ್ಡದಾಗಿರುವಂಥ ಆಕೃತಿನಲ್ಲಿ ಬಂದಂಥ ಕಾಳಿಮಾ ಎನರ್ಜಿ ಬಂದು ಸ್ಟ್ರಾಂಗ್ ಆಗಿ ನಿಮಗೆ ಹೇಳ್ತಾ ಇದ್ದಿದ್ದು, ನೀವು ಈ ಸಮಯದಲ್ಲಿ ಒಂದು ಟ್ರಾನ್ಸಿಷನಲ್ ಫೇಸಲ್ಲಿ ಇರ್ಬೋದು. ಒಂದು ಸಿಚುವೇಶನಿಂದ ಇನ್ನೊಂದು ಸಿಚುವೇಶನ್ಗೆ ಮೂವ್ ಆಗ್ತಾ ಇರ್ಬೋದು, ಅಥವಾ ಒಂದು ಫೇಸ್ ಆಫ್ ಯುವರ್ ಲೈಫಿಂದ ನೆಕ್ಸ್ಟ್ ಫೇಸ್ಗೆ ಮೂವ್ ಆಗ್ತಾ ಇರ್ಬೋದು, ಅಥವಾ ಸಿಕ್ಕಾಪಟ್ಟೆ ಹಾರ್ಡ್ಶಿಪ್ಸಿಂದ ಇವಾಗ ಆಚೆ ಬರ್ತಾ ಇರ್ಬೋದು. ಜೀವನದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಮಾಡ್ತಾ ಇರುವಂಥ ಸಂದರ್ಭ ಇರ್ಬೋದು ನಿಮ್ಮ ಲೈಫಲ್ಲಿ. ಈಗ ಸದ್ಯಕ್ಕೆ ಆ ನಿರ್ಧಾರಗಳು ನೀವು ಮಾಡಿರ್ಬೋದು ಅಥವಾ ಮಾಡುವಂಥ ಒಂದು ಸಿಚುವೇಶನಲ್ಲಿರ್ಬೋದು. ಇದಕ್ಕೆ ಸ್ವಲ್ಪ ಅಗತ್ಯಕ್ಕಿಂತ ಅಂದರೆ ರೆಗ್ಯುಲರ್ ಆಗಿಗಿಂತ ಜಾಸ್ತಿ ಒಂದು ಧೈರ್ಯ ಬೇಕಾಗುವಂಥ ಒಂದು ಸಿಚುವೇಶನ್ ಇರ್ಬೋದು. ಸೊ ಅದಕ್ಕಾಗಿ ಕಾಳಿಮಾ ನಿಮ್ಮ ಜೊತೆ ಇರುವಂಥ ಒಂದು ಎನರ್ಜಿ ಅಥವಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದಿದ್ದು. ಆ್ಯಂಡ್ ಆಲ್ಸೋ ಶಿ ವಾಂಟೆಡ್ ಟು ಟೆಲ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳಿ. ಯಾಕೆಂದರೆ ಎಂಥ ಒಂದು ಪರಿಸ್ಥಿತಿ ಬಂದ್ರೂ ನೀವು ಮತ್ತೆ ಎದ್ದು ನಿಂತು ಮುಂದೆ ಹೋಗುವಂಥ ಧೈರ್ಯ ಮಾಡುವಂಥ ಒಂದು ಆ ಕ್ಯಾರೆಕ್ಟರ್ ಏನಿದೆ ನಿಮ್ಮದು, ಸ್ಟ್ರಾಂಗ್ ಆಗಿರುವಂಥ ಪರ್ಸ್ನಾಲಿಟಿ ಏನಿದೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಿದ್ದು. ಅದನ್ನು
ಲೈಕ್ ನೀವು ನಿಂತಾಗಲೇ ನಾನು ನಿಮ್ಮ ಜೊತೆ ನಿಂತ್ಕೊಳ್ಳೋಕ್ಕಾಗೋದು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು ಕಾಳಿಮಾ ನೆನ್ನೆ ನಿಮ್ಮ ರೀಡಿಂಗಲ್ಲಿ. ಐ ಆಮ್ ಗೆಟಿಂಗ್ ದ ಸೇಮ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆಲ್ಸೋ ಇವಾಗ ಅಡಿಷ್ನಲ್ ಆಗಿ ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ, ಇವಾಗ ರಾತ್ರಿ ನಾನು ರೆಕಾರ್ಡ್ ಮಾಡಿದಾಗ ಈ ವಿಡಿಯೋನಲ್ಲಿ ಯಾವುದೇ ವಾಯ್ಸ್ ಕಂಪ್ಲೀಟಾಗಿ ಬಂದಿರಲಿಲ್ಲ. ದೇರ್ ಇಸ್ ನಥಿಂಗ್ ಐ ಕುಡ್ ಡೂ ಈ ವಿಡಿಯೋನ. ಬಟ್ ಸಿಚುವೇಶನ್ ಹೀಗೆ ಇದೆ ಅಂತ ಅಂದಾಗ ಸೊ ಐ ಕ್ಯಾನ್ ಐದರ್ ಕ್ರೈ ಅಬೌಟ್ ಇಟ್. ಇದ್ರ ಬಗ್ಗೆ ನಾನು ಬೇಜಾರು ಮಾಡ್ಕೊಳ್ಬೋದು, ಇಷ್ಟೊಂದು ಟೈಮು ಎನರ್ಜಿ ಇನ್ವೆಸ್ಟ್ ಮಾಡಿ ನಾನು ವಿಡಿಯೋ ಮಾಡಿದ್ದೆ ಅಂತ ಹೇಳಿ, ಅಥವಾ ನಾನು ಈ ವಿಡಿಯೋನ ರೀಪರ್ಪಸ್ ಮಾಡ್ಬೋದು ಅಥವಾ ಹೊಸದಾಗಿರುವಂಥ ವಿಡಿಯೋ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ನಿಮ್ಮ ಕ್ಯಾರೆಕ್ಟರನ್ನು ಕೂಡ ಅಂತ ಹೇಳ್ತಾ ಇರೋದು. ಲೈಕ್ ಹೌದು ಪ್ರಾಬ್ಲಮ್ ಇದೆ, ಹೌದು ಈ ಸಿಚುವೇಶನಲ್ಲಿ ನಾನು ಸ್ಟ್ರಕ್ ಆಗಿದ್ದೀನಿ ಅಥವಾ ಸಿಚುವೇಶನ್ ಈ ಥರ ಇದೆ, ಬಟ್ ಅದ್ರ ಬಗ್ಗೆ ಹೌದು ಅಳೋದು ಸತ್ಯ. ಯಾಕೆಂದರೆ ಈ ವಿಡಿಯೋನಲ್ಲಿ ಆಡಿಯೋ ರೆಕಾರ್ಡ್ ಆಗಿಲ್ಲ, ಒಂದೇ ಒಂದು ವರ್ಡೂ ರೆಕಾರ್ಡ್ ಆಗಿಲ್ಲ ಅಂದಾಗ ಆಬ್ವಿಯಸ್ಲಿ ಮೈ ಹಾರ್ಟ್ ವಾಸ್ ಬ್ರೋಕನ್. ಆಬ್ವಿಯಸ್ಲಿ ಬೇಜಾರಾಯಿತು. ಬಟ್ ಅದನ್ನು ಹೇಗೆ ಯೂಸ್ ಮಾಡ್ಕೊಂಡ್ವಿ, ಆ ಸಿಚುವೇಶನನ್ನು ಹೇಗೆ ನಮ್ಮ ಬೆನಿಫಿಟಿಗೆ ನಾವು ಟರ್ನ್ ಮಾಡ್ತಾ ಇದ್ದೀವಿ. ಈಗ ವಾಯ್ಸ್ ಓವರ್ ಮಾಡೋದು ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಈಗ ವಾಯ್ಸ್ ಓವರ್ ಮಾಡೋದು ಹೇಗೆ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇರೋದು. ಸೊ ಸಿಚುವೇಶನನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಜೀವನ ನಮಗೆ ಲೆಮನ್ ಕೊಟ್ಟಾಗ ನಾವು ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋದು, ಜೀವನ ನಮಗೆ ಏನು ಕೊಡ್ತಿದೆ ಅದನ್ನು ಯಾವ ರೀತಿ ನಾವು ಬದಲಾವಣೆ ಮಾಡ್ಕೊಳ್ಳೋದು ನಮ್ಮ ಪರಿಸ್ಥಿತಿಗೆ, ನಮ್ಮ ಸಿಚುವೇಶನ್ಗೆ ಅನುಕೂಲ ಆಗೋ ಥರ. ಸೊ ಅದನ್ನು ನೀವು ಕಲಿತಾ ಇರೋದ್ರಿಂದ ಕಾಳಿಮಾ ನಿಮ್ಮ ಜೊತೆ ನಿಂತು ನೀವು ಮುಂದೆ ನಡೀತಾ ಇರಿ. ನಾನು ನಿಮ್ಮ ಹಿಂದೆ ನಿಮ್ಮ ನೆರಳಾಗಿ ನಿಮ್ಮ ಜೊತೆನಲ್ಲಿ ನಾನು ಬರ್ತಾ ಇರ್ತೀನಿ, ಜೊತೆನಲ್ಲ ನಿಮ್ಮ ಹಿಂದೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಂಥ ಒಂದು ಮೆಸೇಜು. ಹಿಂದೆ ಯಾಕೆ ಬರ್ತಾ ಇರೋದು ಅಂದರೆ ಲೈಕ್ ಕಂಟ್ರೋಲಿಂಗ್ ಪ್ಯಾರೆಂಟ್ ಅಲ್ಲ ಕಾಳಿಮಾ ಎನರ್ಜಿ. ಶಿ ಗಿವ್ಸ್ ಲಾಟ್ ಆಫ್ ಫ್ರೀಡಮ್. ತಪ್ಪು ಮಾಡೋದಕ್ಕೆ ಫ್ರೀಡಮ್ ಕೊಡ್ತಾರೆ, ಮತ್ತು ನಮ್ಮ ದಾರಿನ ನಮ್ಮ ಹೆಜ್ಜೆನ ನಾವು ಕಂಡುಕೊಳ್ಳೋವಂಥ ಫ್ರೀಡಮ್ ಕೊಡ್ತಾರೆ. ಬಟ್ ಬೀಳೋ ಸಮಯ ಬಂದಾಗ ಹಿಡ್ಕೊಳ್ಳೋದಕ್ಕೂ ಬರ್ತಾರೆ, ಬಿದ್ದೋದ್ರೂ ಅದನ್ನು ಹೀಲ್ ಆಗೋದಕ್ಕೂ ಸಪೋರ್ಟಿಗೆ ನಿಂತ್ಕೊಳ್ತಾರೆ. ಸೊ ಈ ಎಲ್ಲ ಇಮೇಜಸ್ಸು ವಿಷನ್ಸು ಕಾಳಿಮಾ ನಿಮ್ಮ ರೀಡಿಂಗಲ್ಲಿ ನಿಮ್ಮ ಎನರ್ಜಿನಲ್ಲಿ ತೋರಿಸ್ತಾ ಇದ್ದಂಥದ್ದು. ಆ್ಯಂಡ್ ಆಲ್ಸೋ ದೆರ್ ವಾಸ್ ಲಾಟ್ ಆಫ್ ಬ್ಯೂಟಿಫುಲ್ ಲವ್ವಿಂಗ್ ಕೇರಿಂಗ್ ಎನರ್ಜಿ ನಿಮ್ಮ ಕಡೆ ಬರ್ತಾ ಇದ್ದದ್ದು ಈ ಪರ್ಟಿಕ್ಯುಲರ್ ಜಂಕ್ಷನಲ್ಲಿ. ಓಕೆ, ಸೊ ದಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬಂದಂಥ ಕೈಂಡ್ ಆಫ್ ಫೀಲಿಂಗ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ್ದು, ಲೈಕ್ ಯು ಆರ್ ಅ ಸ್ಟ್ರಾಂಗ್ ವಾರಿಯರ್ ಅಂತ ಹೇಳಿ, ಯು ಆರ್ ಅ ಸ್ಪಿರಿಚುವಲ್ ವಾರಿಯರ್ ಅಂತ ಹೇಳಿ, ಆ್ಯಂಡ್ ಯು ಆರ್ ಅ ಪೀಸ್ ವಾರಿಯರ್ ಅಂತ ಹೇಳಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬಂದಂಥ ಮೆಸೇಜು. ಲೈಕ್ ಎಲ್ಲನೂ ಹೋರಾಟದಲ್ಲಿ ಗೆಲ್ಲೋದಲ್ಲ, ಕೆಲವೊಂದು ಯುಕ್ತಿಯಿಂದ, ಕೆಲವೊಂದು ಸಾಫ್ಟ್ನೆಸ್ಸಿಂದ, ಕೆಲವೊಂದು ಡಿಸಿಷನ್ಸ್ಗಳಿಂದ ನಮ್ಮ ಜೀವನನ ನಾವು ಗೆದ್ಕೊಳ್ಳುವಂಥ ಒಂದು ಆ ಪಾಠನ ನಾವು ಕಲ್ತ್ಕೊಂಡಿದ್ದೀವಿ. ಎಲ್ಲನೂ ಫೈಟಿಂದನೇ ವಿನ್ ಆಗೋದಕ್ಕಾಗಲ್ಲ. ಕೆಲವೊಂದು ನಾವು ನಮ್ಮ ಎನರ್ಜಿನ ಪುಲ್ ಮಾಡಿಕೊಂಡಾಗ ಎನಫ್ ಇಸ್ ಎನಫ್ ಅಂತ ಅಂದಾಗ ಓಕೆ ಸಿಚುವೇಶನ್ ಇದೇ ರೀತಿ ಇರೋದು, ಸೊ ನಾನು ಹೇಗೆ ಇದರಿಂದ ಆಚೆ ಬರ್ತೀನಿ ಅಂತ ಹೇಳಿ ನಾನು ಆ ಕಡೆ ಆ ಒಂದು ದೃಷ್ಟಿನಲ್ಲಿ ಫೋಕಸ್ ಮಾಡಿದಾಗ, ಪ್ರಾಬ್ಲಮ್ಮಲ್ಲೇ ಕೂತ್ಕೊಂಡಿರ್ದಿರ ಹೌದು ಪ್ರಾಬ್ಲಮ್ ಇದೆ ಬಟ್ ಇಲ್ಲಿಂದ ಹೇಗೆ ಆಚೆ ಬರೋದು ಅಂತ ಹೇಳಿ ನಾವು ನಿರ್ಧಾರ ಮಾಡಿದಾಗ ಲೈಕ್ ಎಂಟೈರ್ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಅದರ ತಕ್ಕಂಗೆ ಇವಾಗ ಸದ್ಯಕ್ಕೆ ನನಗೆ ಬರ್ತಾ ಇರೋವಂಥ ಮೆಸೇಜಸ್ಸು ನಿಮಗೆ ಸ್ಪೆಸಿಫಿಕ್ ಆಗಿ ನಿಮ್ಮ ಜೊತೆ ಇರೋವಂಥ ಒಂದು ಎನರ್ಜಿ ಬಂದು ಡೆಫಿನೆಟ್ ಆಗಿ ಕಾಳಿಮಾ ಎನರ್ಜಿ ಇರ್ಬೋದು. ಆ್ಯಂಡ್ ಆಲ್ಸೋ ಶಿ ಈಸ್ ಕೈಂಡ್ ಆಫ್ ಸಪೋರ್ಟಿವ್. ಆ್ಯಂಡ್ ಸಪೋರ್ಟಿವ್ ಅನ್ನೋದಕ್ಕಿಂತ ಶೀಸ್ ಜಸ್ಟ್ ವಾಚಿಂಗ್ ಓವರ್ ಯು. ನಿಮ್ಮನ್ನು ನೋಡ್ಕೊಳ್ತಾ ಇರೋದು, ನೀವು ನಡೀತಾ ಇರೋವಂಥ ಹೆಜ್ಜೆನ, ನೀವು ಮುಂದೆ ಹೋಗ್ತಾ ಇರೋವಂಥ ನಿಮ್ಮ ಪಾಯ್ಸ್ಡ್ ಆ ಎಲಿಗೆನ್ಸನ್ನು ನೋಡ್ತಾ ಇರೋ ಥರ ಇದೆ. ಆ್ಯಂಡ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾನು ಎಕ್ಸೈಟ್ಮೆಂಟಲ್ಲಿ ಐ ಜಸ್ಟ್ ಶಫಲ್ ಮಾಡಬೇಕಾದ್ರೆ ಐ ಹಿಟ್ ದ ಕ್ಯಾಮ್ರಾ ಆ್ಯಂಡ್ ದೆರ್ ವಾಸ್ ಅ ಸ್ಮೈಲ್ ಆವಾಗ ಕಾಳಿಮಾಯಿಂದ. ಇಟ್ಸ್ ಓಕೆ, ರಿಲ್ಯಾಕ್ಸ್, ಮೆಸೇಜಸ್ಸು ಫ್ಲೋ, ದೆರ್ ವಿಲ್ ಬಿ ಫ್ಲೋ ಆ್ಯಂಡ್ ದೆರ್ ವಿಲ್ ಬಿ ಮೆಸೇಜಸ್, ರಿಲ್ಯಾಕ್ಸ್ ಅಂತ ನನಗೆ ಹೇಳ್ತಾ ಇದ್ದಿದ್ದು. ಬಿಕಾಸ್ ಎನರ್ಜೀಸ್ ವರ್ ಟು ಡೆನ್ಸ್ ಆ್ಯಂಡ್ ಇಟ್ ವಾಸ್ ರಿಯಲಿ ಹ್ಯಾಪಿ. ಮತ್ತು ಈ ಕಾರ್ಡ್ ಬಂದಿದ್ದು ಇಟ್ ಈಸ್ ಕಾಲ್ಡ್ ಆಸ್ 4 of Scrolls. ಆ್ಯಂಡ್ ಆಲ್ಸೋ ಇಲ್ಲಿ ಎಲಿಫೆಂಟ್ ಅಂದರೆ ಈ ಆನೆ ಮತ್ತು ಆ ಹುಡುಗಿ, ಆ ಆನೆ ತಲೆ ಮೇಲೆ ತಲೆನಲ್ಲಿ ಅವರ ತಲೆನ ಅಥವಾ ಅವರ ಥರ್ಡ್ ಐನ ಆನೆ ಥರ್ಡ್ ಐಗೆ ಕನೆಕ್ಟ್ ಮಾಡಿ ದೇರ್ ಇಸ್ ಅ ಕನೆಕ್ಷನ್, ನಿಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಆ್ಯಂಡ್ ಆಲ್ಸೋ ನಿಮ್ಮ ಪ್ರೇಯರ್ಸು, ನೀವು ಏನನ್ನು ಪ್ರೇ ಮಾಡ್ತಾ ಇದ್ದೀರಾ ಅಥವಾ ಏನನ್ನು ಕೇಳ್ಕೊಳ್ತಾ ಇದ್ದೀರಾ, ಶಕ್ತಿ ಇರ್ಬೋದು, ಧೈರ್ಯ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಈ ಸಿಚುವೇಶನಿಂದ ಆಚೆ ತನ್ನಿ ಅನ್ನೋವಂಥ ಒಂದು ಪ್ರೇಯರ್ಸ್ ಇರ್ಬೋದು. ನೀವು ಮಾಡೋ ಪ್ರೇಯರ್ಸ್ ಎಲ್ಲೂ ಗಾಳಿನಲ್ಲಿ ಎಲ್ಲೋ ತೇಲಿ ಹೋಗ್ತಾ ಇಲ್ಲ. ನಿಮ್ಮ ಪ್ರೇಯರ್ಸು ಬಂದು ಡೈರೆಕ್ಟಾಗಿ ಗಾಡೆಸ್ಸಿಗೆ ಅಥವಾ ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅವ್ರ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ತಿದೆ ಅಥವಾ ಅವ್ರಿಗೆ ತಲುಪ್ತಿದೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ನಿಮ್ಮ ಮೆಸೇಜಸ್ಸು, ನಿಮ್ಮ ಪ್ರೇಯರ್ಸು ಗಾಡೆಸ್ಸಿಗೆ, ಹೈಯರ್ ಬೀಯಿಂಗ್ಸಿಗೆ ಅವ್ರಿಗೆ
ಕೇಳಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ರೆಸ್ಪಾಂಡಿಂಗ್ ಮೇ ಬಿ ಈ ರೀಡಿಂಗ್ ಮುಖಾಂತರ ಅಥವಾ ಹೊರಗಡೆ ಸೈನ್ಸ್ ಮುಖಾಂತರ. ಆ್ಯಂಡ್ ಆಲ್ಸೋ ಗಣೇಶನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬಂದಿದ್ದು ಈ ಪರ್ಟಿಕ್ಯುಲರ್ ಕಾರ್ಡ್ ಬಂದಾಗ. ಆ್ಯಂಡ್ ಆಲ್ಸೋ ಕೃಷ್ಣನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬಂದಿದ್ದು ಈ ಪರ್ಟಿಕ್ಯುಲರ್ ಕಾರ್ಡ್ ಬಂದಾಗ. ಆ್ಯಂಡ್ ಆಲ್ಸೋ ಕೆಲವರು ಕೃಷ್ಣನ್ ಡಿವೋಟೀಸ್ ಇದ್ದರೆ ಆ ಮೆಸೇಜಸ್ಸನ್ನು ಕೂಡ ತುಂಬ ಬಂದಿತ್ತು. ಐ ಡೋಂಟ್ ರಿಮೆಂಬರ್ ಕಂಪ್ಲೀಟ್ಲಿ ಏನೆಲ್ಲ ಮಾತಾಡಿದ್ವಿ ಈ ಪರ್ಟಿಕ್ಯುಲರ್ ಕಾರ್ಡಲ್ಲಿ ಅಂತ ಹೇಳಿ. ಐ ಕ್ಲಿಯರ್ಲಿ ರಿಮೆಂಬರ್ ಯು ಆರ್ ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ. ಎಸ್ಪೆಷಲಿ ನೀವು ಯಾರ ಜೊತೆ ಈಗ ಸದ್ಯಕ್ಕೆ ಡಿವೋಷನಲ್ಲಿದ್ದೀರಾ ಅಥವಾ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ದೀರಾ ಅವರ ಜೊತೆ ನಿಮ್ಮ ಕನೆಕ್ಷನನ್ನು ಈ ಕಾರ್ಡ್ ಮುಖಾಂತರ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಕನ್ಫರ್ಮ್ ಮಾಡಿದ್ದು. ಆ್ಯಂಡ್ ಕಂಟಿನ್ಯೂ ನೀವೇನನ್ನು ಮಾಡ್ತಾ ಇದ್ದೀರಾ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳನ್ನ ಕಂಟಿನ್ಯೂ ಡೂಯಿಂಗ್ ಇಟ್. ಕೆಲವು ಸಲ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಎನರ್ಜಿ ಇಲ್ಲ ಅಂದಾಗಲೇ ನಾವು ಹೆಚ್ಚು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಬೇಕು. ಸೊ ಅದನ್ನು ಕೂಡ ಹೇಳ್ತಾ ಇದ್ದಿದ್ದು. ಸೊ ಈ ಕಾರ್ಡ್ ಬಂದು ಫೀನಿಕ್ಸ್ ಕಾರ್ಡ್ ಆ್ಯಂಡ್ ದಿಸ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸೈಟಿಂಗ್ ಎನರ್ಜಿ ಈ ಕಾರ್ಡ್ ಬಂದ ತಕ್ಷಣ. ಯಾಕೆಂದರೆ ದಿಸ್ ಈಸ್ ಯು ಆರ್ ಫೀನಿಕ್ಸ್ ಅಂತ ಹೇಳಿದ್ದು ಕಾಳಿಮಾ. ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಕನ್ಫರ್ಮೇಷನ್. ನೀವು ಈ ಫೀನಿಕ್ಸ್ ಸ್ಟೋರಿ ಬಂದು ಕಂಪ್ಲೀಟ್ಲಿ ಆ ಫೈರಲ್ಲಿ ಸುಟ್ಟು ಹೋದಾಗ ಆ್ಯಶಸ್ ಆಗಿ ಮತ್ತೆ ಆ್ಯಶಸ್ಸಿಂದ ರೈಸ್ ಆದಂಥ ಒಂದು ಬರ್ಡ್ ಇದು. ರೈಸ್ ಆದಾಗ ಫುಲ್ ಕಲರ್ಫುಲ್ ಆಗಿ ದೊಡ್ಡ ವಿಂಗ್ಸಲ್ಲಿ ಮುಂಚೆಗಿಂತ ಸ್ಟ್ರಾಂಗ್ ಆಗಿ ರೈಸ್ ಆದಂಥ ಒಂದು ಫೀನಿಕ್ಸ್ ಸ್ಟೋರಿ. ಸೊ ನಿಮ್ಮ ಲೈಫಲ್ಲಿ ಆ ಬರ್ನಿಂಗ್ ಟು ಆ್ಯಶಸ್ ಸಿಚುವೇಶನ್ನಲ್ಲಿ ಇದ್ದಿದ್ದರೆ ಲೈಕ್ ಕಂಪ್ಲೀಟಾಗಿ ಲೈಫು ಫ್ರಮ್ ಗ್ರೌಂಡ್ ಝೀರೋ ಸ್ಟಾರ್ಟ್ ಮಾಡಬೇಕು. ರಿಲೇಷನ್ಶಿಪ್ಪಲ್ಲಿದ್ದೆ ಸಡನ್ನಾಗಿ ರಿಲೇಷನ್ಶಿಪ್ ಇಲ್ಲ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು. ಈ ಕೆಲಸದಲ್ಲಿದ್ದೆ ಐ ಡೋಂಟ್ ನೋ ವಾಟ್ ಟು ಡೂ ಹೊಸದಾಗಿ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಝೀರೋ ಅನ್ನೋಂಥ ಸಿಚುವೇಶನಲ್ಲಿರೋರ್ಗು ಕಾಳಿಮಾ ಹೇಳ್ತಾ ಇರೋದು ಯು ಆರ್ ಫೀನಿಕ್ಸ್ ಆ್ಯಂಡ್ ಇಟ್ ಈಸ್ ಟೈಮ್ ಟು ರೈಸ್ ಅಂತ ಹೇಳಿ. ಆ್ಯಂಡ್ ಆಲ್ಸೋ ದ ನೆಕ್ಸ್ಟ್ ಕಾರ್ಡ್ ಬಂದು ಲೈಕ್ ಕೀಪ್ ಗೋಯಿಂಗ್ ಫಾರ್ವರ್ಡ್. ದಟ್ ವಾಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ಬರ್ತಾ ಇದ್ದಿದ್ದು. ನೀವು ಆ ಮುಂದೆ ನಡೀತಾ ಇದ್ದಂಥ ಆ ವಿಷನನ್ನು ತೋರಿಸಿದ್ದು. ನೀವು ಮುಂದೆ ಹೋಗ್ತಾ ಇರೋದು ಕೀಪ್ ಗೋಯಿಂಗ್ ಫಾರ್ವರ್ಡ್. ಹೊರಗಡೆ ಜನರ ಒಪಿನಿಯನ್ ಇರಲಿ, ನಿಮ್ಮ ಒಳಗಡೆ ಇರುವಂಥ ಭಯ ಇರಲಿ, ನಿಮಗೆ ನಂಬಿಕೆ ಕಡಿಮೆ ಇದ್ದಂಥ ಪರಿಸ್ಥಿತಿನಲ್ಲೂ ಡೋಂಟ್ ಸ್ಟಾಪ್, ಕೀಪ್ ಗೋಯಿಂಗ್ ಫಾರ್ವರ್ಡ್. ಯಾಕೆಂದರೆ ನಿಮ್ಮ ಜೊತೆ ನಿಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ಇದೆ ಈ ಸಮಯದಲ್ಲಿ. ಆ್ಯಂಡ್ ಕೀಪ್ ಗೋಯಿಂಗ್ ಫಾರ್ವರ್ಡ್. ನಿಮಗೆ ಗೊತ್ತಿಲ್ಲ ಎಷ್ಟು ದೂರ ಅಥವಾ ಎಷ್ಟರ ಮಟ್ಟಿಗೆ ನೀವು ಮುಂದೆ ಹೋಗ್ಬೋದು, ಏನೆಲ್ಲ ಸಾಧಿಸ್ಬೋದು, ಏನೆಲ್ಲ ಈ ಲೈಫ್ ಟೈಮಲ್ಲಿ ನೀವು ಅಚೀವ್ ಮಾಡ್ಬೋದು ಅನ್ನೋಂಥ ಐಡಿಯಾ ನಿಮಗಿಲ್ಲ ಈಗ ಸದ್ಯಕ್ಕೆ. ಯಾಕೆಂದರೆ ಯು ಆರ್ ರೀಬಿಲ್ಡಿಂಗ್ ನಿಮ್ಮ ಲೈಫನ್ನ ಈಗ ಸದ್ಯದ ಪರಿಸ್ಥಿತಿನಲ್ಲಿ. ಬಟ್ ವಿ ಆರ್ ಸಪೋರ್ಟಿಂಗ್ ಯು. ನಿಮ್ಮ ಜೊತೆ ನಾವು ನಡೀತಾ ಇದ್ದೀವಿ. ಆ್ಯಂಡ್ ವಿ ರಿಯಲಿ ವಾಂಟ್ ಯು ಟು ಕೈಂಡ್ ಆಫ್ ಮಸ್ಟರ್ ಆ ಸ್ಟ್ರೆಂತ್ನ, ಆ ಕರೇಜ್ನ ಆ್ಯಂಡ್ ಕೀಪ್ ಗೋಯಿಂಗ್ ಫಾರ್ವರ್ಡ್. ಯಾಕೆಂದರೆ ನೀವು ನಡಿಬೇಕಾದ್ರೆ ನಿಮ್ಮ ಜೊತೆ ನಿಮ್ಮ ನೆರಳಾಗಿ ಬೇರೆ ಯಾರು ಎಲ್ಲ ಕಾಳಿಮಾ ನಡೀತಾ ಇರೋವಂಥದ್ದು ಅಥವಾ ನೀವು ನಂಬಿರುವಂಥ ಗಾಡೆಸ್ ಹೈಯರ್ ಪವರ್ಸ್ ನಿಮ್ಮ ಜೊತೆ ನಡೀತಾ ಇರೋವಂಥದ್ದು. ಸೊ ದಟ್ ಈಸ್ ವಾಟ್ ಈ ಪರ್ಟಿಕ್ಯುಲರ್ ಸ್ಟೇಜ್ ಆಫ್ ರೀಡಿಂಗಲ್ಲಿ ಬಂದಂಥ ಮೆಸೇಜಸ್ಸು. ದಿಸ್ ವಾಸ್ ಅ ಬ್ಯೂಟಿಫುಲ್ ಕಾರ್ಡ್ ಬಂದಿದ್ದು. ಲೈಕ್ ಆ ಮುಂದೆ ಇರುವಂಥ ಆ ಲ್ಯಾಂಪ್, ದಟ್ ಇನ್ನೋಸೆಂಟ್ ಬ್ಯೂಟಿಫುಲ್ ಎನರ್ಜಿ ಬಂದು ನೀವಿಷ್ಟು ಇನ್ನೋಸೆಂಟ್ ಇದ್ದೀರಾ ಅಂತ ಮಾತ್ರಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಂತ ಒಂದು ಇನ್ನಸೆಂಟ್ ಅಲ್ಲ. ದೇ ಆರ್ ಸ್ಟ್ರಾಂಗ್, ದೇ ಆರ್ ಪವರ್ಫುಲ್, ದೇ ಆರ್ ಫಿಯರ್ಸ್, ದೇ ಆರ್ ಲಯನ್. ಆ್ಯಂಡ್ ಆಲ್ಸೋ ಲಯನ್ ಬಂದು ಗಾಡೆಸ್ ಎನರ್ಜಿಗೆ ತುಂಬ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರುವಂಥ ಎನರ್ಜಿ. ಅದ್ರ ಹಿಂದೆ ನಿಮ್ಮ ಆ್ಯನ್ಸಿಸ್ಟರ್ಸು. ಸೊ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಹಿಂದೆ ಇರೋದು. ಯಾಕೆಂದರೆ ನಿಮ್ಮ ಹಾರ್ಟ್ ಬಂದು ಅಂಥ ಒಂದು ಪ್ಯೂರ್ ಆಗಿರುವಂಥ ಹಾರ್ಟು, ನಿಮ್ಮ ಇಂಟೆನ್ಷನ್ಸ್ ಬಂದು ಪ್ಯೂರ್ ಆಗಿರುವಂಥ ಇಂಟೆನ್ಷನ್ನು. ಯಾರಿಗೂ ಬೇಕು ಅಂತ ಹರ್ಟ್ ಮಾಡಿದಂಥ ಇಂಟೆನ್ಷನ್ ಅಲ್ಲ. ನಿಮಗೆ ಹರ್ಟ್ ಆಗಿರ್ಬೋದು, ನಿಮ್ಮ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಜನರು ನಿಮ್ಮನ್ನು ಮಿಸ್ಟ್ರೀಟ್ ಮಾಡಿರ್ಬೋದು. ಬಟ್ ಅದೆಲ್ಲದ್ರಿಂದನೂ ಹೀಲಾಗಿ ಆಚೆ ಬರ್ತೀನಿ ಅನ್ನೋವಂಥ ಧೈರ್ಯ ಮಾಡಿ ನೀವು ಬಂದಿದ್ರ ಬಗ್ಗೆ ಇದರಲ್ಲಿ acknowledge ಮಾಡಿದ್ದು. ನೆಕ್ಸ್ಟ್ ಕಾರ್ಡ್ ವಾಸ್ ಬೆಲಾರೋಸಾ. ಇಟ್ ಈಸ್ ಅ ಕಾರ್ಡ್ ಆಫ್ ಡೆತ್ ಕಾರ್ಡ್. ಅಗೇನ್ ದಟ್ ಈಸ್ ಕಾಳಿಮಾಸ್ ಎನರ್ಜಿ. ಡೆತ್, ರೀಬರ್ತ್ ಇದೆಲ್ಲ ಕಾಳಿಮಾ. ಫೀನಿಕ್ಸ್ ಕಾಳಿಮಾ ಎನರ್ಜಿ ಲೈಕ್ ಕಂಪ್ಲೀಟ್ಲಿ ಬರ್ನ್ ಡೌನ್ ಆಗಿರೋದ್ರಿಂದ ಹೊಸದಾಗಿ ಫೌಂಡೇಶನ್ನ ಸೆಟ್ ಮಾಡಿ ಅಲ್ಲಿಂದ ನಾವು ರೈಸ್ ಆಗುವಂಥ ಒಂದು ಎನರ್ಜಿ. ಸೊ ಮತ್ತೆ ಕಾಳಿಮಾ ಎನರ್ಜಿ ಸ್ಟ್ರಾಂಗ್ ಆಗಿ ನಿಮ್ಮ ರೀಡಿಂಗಲ್ಲಿ ಪದೇ ಪದೇ ಬರ್ತಾನೆ ಇತ್ತು. ಆ್ಯಂಡ್ ದೆನ್ ಡೆತ್ ಕಾರ್ಡ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಎಷ್ಟೊಂದು ಎಂಡಿಂಗ್ಸ್ ಆಗಿರ್ಬೋದು, ಎಂಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು, ಅಥವಾ ಕೆಲವೊಂದು ಆಲ್ರೆಡಿ ಮುಗ್ದು ಹೋಗಿರೋವಂಥ ಚಾಪ್ಟರ್ಸ್ ಇರ್ಬೋದು, ಅದರಿಂದ ಹೀಲ್ ಆಗ್ತಾ ಇರ್ಬೋದು. ನೀವು ಈ ಸಂದರ್ಭದಲ್ಲಿ ಕಾಳಿಮಾ ನಿಮ್ಮ ಹೀಲಿಂಗ್ ಪ್ರಾಸೆಸ್ಸಲ್ಲಿ ನಿಮಗೆ ಬೇಕಾಗಿರುವಂಥ ಸ್ಟ್ರೆಂತ್ನ, ಪವರನ್ನು, ನಿಮಗೆ ಬೇಕಾಗಿರುವಂಥ ಪೇಷನ್ಸನ್ನು ಮತ್ತು ಆ ಧೈರ್ಯನ ಮುಂದೆ ಹೋಗೋದಕ್ಕೆ ನಿಮಗೆ ಕೊಡ್ತಾ ಇರೋವಂಥ ಒಂದು ಮೆಸೇಜು ನಿಮಗೆ ಈ ಸಂದರ್ಭದಲ್ಲಿ ಬರ್ತಾ ಇದ್ದಿದ್ದು. ಆ್ಯಂಡ್ ಆಲ್ಸೋ ಇವಾಗ ಐ ಕೈಂಡ್ ಆಫ್ ಟು
ಡೀಪ್ ಬ್ರೆತ್. ಐ ಕ್ಲಿಯರ್ಲಿ ರಿಮೆಂಬರ್ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ, ಯಾಕೆಂದರೆ ಐ ವಾಸ್ ಫೀಲಿಂಗ್ ದ ಹೆವಿನೆಸ್. ನಿಮ್ಮ ಹಾರ್ಟ್ ನನ್ನ ಹಾರ್ಟ್ ಕನೆಕ್ಟ್ ಆಗಿರೋ ಆ ಹೆವಿನೆಸ್, ಆ ರಿಲೀಸಿಂಗ್ ಆಫ್ ಹೆವಿನೆಸ್ ಆ್ಯಂಡ್ ಡಾರ್ಕ್ನೆಸ್ ಬರ್ತಾ ಇದ್ದಿದ್ದು, ಅದನ್ನು ಕನ್ಫರ್ಮ್ ಮಾಡಿ ಆ ರಿಲೀಸ್ ಮಾಡಿದ್ಮೇಲೆ ಎನರ್ಜಿ ಶಿಫ್ಟ್ ಆಗೋದನ್ನು ಕನ್ಫರ್ಮ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಕಾರ್ಡ್. ದಟ್ ಈಸ್ ಏರೀಸ್ ಕಾರ್ಡ್, ದಟ್ ಈಸ್ ಟೇಕಿಂಗ್ ಆ್ಯಕ್ಷನ್ ಆ್ಯಂಡ್ ಆಲ್ಸೋ ಇಟ್ ಈಸ್ ಏಸ್ ಆಫ್ ವಾಂಡ್ಸ್. ಎನರ್ಜಿ ಶಿಫ್ಟ್ ಆಗ್ತಾ ಇರೋದಕ್ಕೆ ಕನ್ಫರ್ಮೇಷನ್ ಆಗಿ ಈ ಕಾರ್ಡ್ ಬಂದಿದ್ದು, ಯುವರ್ ಎನರ್ಜಿ ಶಿಫ್ಟಿಂಗ್ ಅಂತ ಹೇಳಿ. ಆ್ಯಂಡ್ ದೆನ್ ದಿಸ್ ವಾಸ್ ಅನದರ್ ಗೂಸ್ ಬಂಪ್ಸ್ ಮೂಮೆಂಟ್, ಯಾಕೆಂದರೆ ಕಾಳಿಮಾ ಕಾರ್ಡು ಇಟ್ ಜಸ್ಟ್ ಕೇಮ್ ಔಟ್. ಯಾಕೆಂದರೆ ಈ ಕಾರ್ಡ್ ಬಂದು ಟವರ್ ಕಾರ್ಡ್ ಆ್ಯಂಡ್ ಆಲ್ಸೋ ಇದನ್ನು ಕಾಳಿಮಾ ಎನರ್ಜಿನಲ್ಲಿ ಡಿಪಿಕ್ಟ್ ಮಾಡಿರೋದು. ಇಟ್ ವಾಸ್ ಅ ಗ್ರ್ಯಾಂಡ್ ಕನ್ಫರ್ಮೇಷನ್. ಇಷ್ಟೊತ್ತು ನಾವು ತರ್ತಾ ಇದ್ದಂಥ ಮೆಸೇಜಸ್ಸು, ನಮಗೆ ಅನ್ನಿಸ್ತಾ ಇದ್ದಂಥ ಎನರ್ಜಿ, ಇಟ್ ವಾಸ್ ಆಲ್ ಕಾಳಿಮಾ. ಇಷ್ಟೊತ್ತು ನಮಗೆ ಬಂದಂಥ ಮೆಸೇಜಸ್ ಅನ್ನೋದಕ್ಕೆ ಕನ್ಫರ್ಮೇಷನ್ ಆಗಿ, ಆ್ಯಂಡ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ರಾತ್ರಿ ನಾನು ರೆಕಾರ್ಡ್ ಮಾಡಬೇಕಾದ್ರೆ ಇಮ್ಯಾಜಿನ್ ಇಟ್ ವಾಸ್ 11:45 ಅನಿಸುತ್ತೆ ಈ ಪರ್ಟಿಕ್ಯುಲರ್ ಕಾರ್ಡ್ ಬಂದಾಗ. ಆ್ಯಂಡ್ ದ ಎನರ್ಜೀಸ್ ವರ್ ಸೋ ಬ್ಯೂಟಿಫುಲ್. ಅಫ್ಕೋರ್ಸ್ ಕಾಳಿಮಾ ಎನರ್ಜಿ ಸ್ವಲ್ಪ ಡಾರ್ಕ್ ಆಗಿ ಬಂದ್ರೂ ಇಟ್ ವಾಸ್ ಫೀಲಿಂಗ್ ವೆರಿ ಕಂಫರ್ಟಿಂಗ್ ಆ್ಯಂಡ್ ಪ್ರೊಟೆಕ್ಟಿವ್ ಎನರ್ಜಿ. ಆ ಪ್ರೊಟೆಕ್ಟಿವ್ ಬ್ಲ್ಯಾಂಕೆಟೇನೆ ನಿಮ್ಮ ಸುತ್ತಲೂ ಹಾಕಿರೋದು. ನೀವು ಇವಾಗ ಮುಂದೆ ಹೋಗಬೇಕಾದ್ರೆ ಅಂದಾಗ ಎಕ್ಸಾಕ್ಟ್ಲಿ ವಿ ಗಾಟ್ ದಿಸ್ 9 ಆಫ್ ಸ್ಟೋನ್ಸ್ ಕಾರ್ಡ್. ಕೆಳಗಡೆ ಇರುವಂಥ ಎಲ್ಲ ಸ್ಟೋನ್ಸು ಬಂದು ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸು. ಸೊ ಆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ನೆಲ್ಲ ಹಿಂದೆ ಬಿಟ್ಟು ನೀವು ನಾವು ಯು ಆರ್ ಮೂವಿಂಗ್ ಫಾರ್ವರ್ಡ್. ನಮಗೆ ಫಸ್ಟ್ ಬಂದಂಥ ವಿಷನಲ್ಲೂ ಕೂಡ ನೀವು ಮುಂದೆ ಹೋಗ್ತಾ ಇದ್ರಿ, ಹಿಂದೆ 3 ಹೆಜ್ಜೆ ಹಿಂದೆ ಕಾಳಿಮಾ ಅಥವಾ ಗಾಡೆಸ್ಸು ಅಥವಾ ನೀವು ನಂಬಿರುವಂಥ ಹೈಯರ್ ಪವರ್ಸು ಹಿಂದೆ ನಿಂತು ನಿಮ್ಮನ್ನು ಯು ಕೀಪ್ ಗೋಯಿಂಗ್ ಫಾರ್ವರ್ಡ್, ನಾವು ನಿಮ್ಮ ಹಿಂದೆ ಇದ್ದೀವಿ ಅಂತಂಥ ವಿಷನನ್ನು ಈ ಕಾರ್ಡು ತುಂಬ ಕ್ಲೀನಾಗಿ ಕನ್ಫರ್ಮ್ ಮಾಡಿದ್ದು ಕೂಡ. ಏಕೆಂದರೆ ಯು ಆರ್ ಮೂವಿಂಗ್ ಫಾರ್ವರ್ಡ್, ವಿ ಆರ್ ವಿತ್ ಯು ಅಂತ ಹೇಳಿ. ಸೊ ಕಾಳಿಮಾ ಈಸ್ ವಿತ್ ಯು ಆ್ಯಸ್ ಯುವರ್ ಶ್ಯಾಡೋ, ಆ್ಯಸ್ ಯುವರ್ ಪಾರ್ಟ್ನರ್, ಆ್ಯಸ್ ಯುವರ್ ಸ್ಪಿರಿಚುವಲ್ ಗೈಡ್. ಎಸ್ಪೆಷಲಿ ವೆನ್ ಯು ಆರ್ ಮೇಕಿಂಗ್ ಬಿಗ್ ಡಿಸಿಷನ್ಸ್ ಲೈಫಲ್ಲಿ, ಅಥವಾ ಮುಂದೆ ಹೋಗುವಂಥ ಒಂದು ಬೋಲ್ಡ್ನೆಸ್ ಅಥವಾ ಕರೇಜನ್ನು ನಿಮಗೆ ತುಂಬುತ್ತಾ ಇರೋದು ನಿಮ್ಮ ಹಾರ್ಟಲ್ಲಿ, ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದು, ಇದನ್ನೆಲ್ಲ ಕನ್ಫರ್ಮ್ ಮಾಡಿ ಮತ್ತೆ ಅವರ ಎನರ್ಜಿ ಬಂದು ತುಂಬ ಸ್ಟ್ರಾಂಗಾಗಿ ನನ್ನ ಸುತ್ತ ನನ್ನ ಹಿಂದೆ ಇದ್ದಂಥ ಒಂದು ಎಕ್ಸ್ಪೀರಿಯನ್ಸ್ ಇದು. ಆ್ಯಂಡ್ ಆಲ್ಸೋ ಇದು ನಿಮಗೆ ಕಾಳಿಮಾ ಹೇಳ್ತಾ ಇದ್ದಂಥದ್ದು. ಮತ್ತು ನನ್ನ ಮೈಂಡಲ್ಲಿ ಪದೇ ನನಗೆ ಕೇಳಿಸ್ತಾ ಇದ್ದಿದ್ದು, ಟೆಲ್ ದೆಮ್ ಐ ಆಮ್ ವಿತ್ ದೆಮ್ ಅಂತ ಹೇಳಿ, ಅವ್ರಿಗೆ ಹೇಳಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿ. ಮತ್ತು ಈ ಸಮಯದಲ್ಲಿ ಅಫರ್ಮೇಷನನ್ನು ಕೊಡ್ತಾ ಇದ್ದಿದ್ದು ಕಾಳಿಮಾ ಅಥವಾ ಗಾಡೆಸ್ ಅಥವಾ ಹೈಯರ್ ಪವರು. ಐ ಕೀಪ್ ಗೋಯಿಂಗ್ ಫಾರ್ವರ್ಡ್ ಬಿಕಾಸ್ ಗಾಡೆಸ್ ಇಸ್ ವಿತ್ ಮೀ. ಐ ಕೀಪ್ ಗೋಯಿಂಗ್ ಫಾರ್ವರ್ಡ್ ಬಿಕಾಸ್ ಕಾಳಿಮಾ ಇಸ್ ವಿತ್ ಮೀ. ಐ ಆಮ್ ಪ್ರೊಟೆಕ್ಟೆಡ್ ಬಿಕಾಸ್ ಕಾಳಿಮಾ ಈಸ್ ಮೈ ಪ್ರೊಟೆಕ್ಟರ್. ಐ ಆಮ್ ಪ್ರೊಟೆಕ್ಟೆಡ್ ಬಿಕಾಸ್ ಗಾಡೆಸ್ ಇಸ್ ಮೈ ಪ್ರೊಟೆಕ್ಟರ್. ಸೊ ಈ ಎಲ್ಲ ಅಫರ್ಮೇಷನನ್ನು ಕೊಡ್ತಾ ಇದ್ರು. ಆ್ಯಂಡ್ ದ ಎನರ್ಜಿ ಆ್ಯಂಡ್ ದ ವೈಬ್ರೇಷನ್ ವಾಸ್ ಗೆಟಿಂಗ್ ರಿಯಲಿ ಹೈ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ. ಆ್ಯಂಡ್ ಆಲ್ಸೋ ಇವಾಗ ನಿಮ್ಮ ಒಳಗಡೆ ನಿಮ್ಮ ಹಾರ್ಟ್ ಚಕ್ರನಲ್ಲಿ ದೆರ್ ವಾಸ್ ಅ ಲಾಟ್ ಆಫ್ ಲೈಕ್ ಹೀಲಿಂಗ್ ಎನರ್ಜಿ ನಿಮ್ಮ ಥ್ರೂ ಪಾಸ್ ಆಗ್ತಾ ಇದ್ದದನ್ನು ತೋರಿಸಿದ್ದು. ಆ್ಯಂಡ್ ನಿಮಗೆ ಇತ್ತೀಚೆಗೆ ರೆಸ್ಟ್ಲೆಸ್ನೆಸ್ಸು ಅಥವಾ ಟಯರ್ಡ್ನೆಸ್ ಇದ್ದರೆ ದಟ್ ಈಸ್ ಬಿಕಾಸ್ ಯು ಆರ್ ರಿಲೀಸಿಂಗ್ ಲಾಟ್ ಆಫ್ ಎನರ್ಜೀಸ್, ಯು ಆರ್ ರಿಲೀಸಿಂಗ್ ಪಾಸ್ಟ್ ಹರ್ಟ್, ಅಥವಾ ಸಮಥಿಂಗ್ ಇಸ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್ ನಿಮ್ಮ ಲೈಫಲ್ಲಿ, ನಿಮ್ಮ ವರ್ಲ್ಡಲ್ಲಿ. ಆ್ಯಂಡ್ ದಟ್ ಈಸ್ ವೈ ಯು ಹ್ಯಾವ್ ಸಚ್ ಅ ಸ್ಟ್ರಾಂಗ್ ಸಪೋರ್ಟ್ ಸಿಸ್ಟಮ್ ಈಗ ಸದ್ಯಕ್ಕೆ. ಸೊ ದಟ್ ಈ ಟ್ರಾನ್ಸಿಷನಲ್ ಫೇಸ್ಗೆ ಈ ಟ್ರಾನ್ಸಿಷನ್ ಫೇಸಲ್ಲಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ, ಸೊ ದ್ಯಾಟ್ ಯು ಕ್ಯಾನ್ ಫುಲ್ ಫ್ಲೆಡ್ಜ್ಡ್ ಆಗಿ ಆ ಡಾರ್ಕ್ನೆಸ್, ಆ ಟನಲಿಂದ ಆಚೆ ಬಂದು ಟು ಫೈಂಡ್ ದ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್. ಸೊ ಆ ಒಂದು ಮೆಸೇಜಸ್ಸು ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದ್ದಿದ್ದು. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್. ಗ್ರೂಪ್ ನಂಬರ್ 1 ಹೋಪ್ಫುಲಿ ನಿಮಗೆ ಆ ಎನರ್ಜೀಸ್ ಎಲ್ಲ ಡೆಲಿವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದು ನಿಮ್ಮ ಇವತ್ತಿನ ರೀಡಿಂಗು. ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸ್ವಾಗತ. ಗ್ರೂಪ್ ನಂಬರ್ 2, ನೀವು ಈ ಬ್ಯೂಟಿಫುಲ್ ಗ್ರೀನ್ ಹಾರ್ಟೆಡ್ ಕ್ರಿಸ್ಟಲ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 1ಗೆ ನಾನು ಮನೆಯಲ್ಲೇ ಕೂತ್ಕೊಂಡು ವಾಯ್ಸ್ ಓವರ್ ಮಾಡಿದೆ. ಬಟ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನನಗೆ ಮನೆಯಲ್ಲಿ ಕ್ಲೋಸ್ಡ್ ರೂಮಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ ಮಾಡೋದಕ್ಕೆ ಸ್ವಲ್ಪ ಕೂಡ ಆಗಲಿಲ್ಲ. ಸೊ ಐ ಕೇಮ್ ಔಟ್ ಟೆರೆಸಲ್ಲಿ ಇನ್ ದ ಓಪನ್ ಏರ್. ಸುತ್ತ ನಿಮಗೆ ಸೌಂಡ್ ಕೇಳಿಸ್ತಾ ಇದ್ದರೆ ಅದು ಗಾಳಿಯಿಂದ ಆಗ್ತಾ ಇರುವಂಥ ಒಂದು ಸೌಂಡು. ಸೊ ಇದು ನಿಮ್ಮ ಎನರ್ಜಿ. ಆ್ಯಕ್ಚುಲಿ ನೆನ್ನೆ ರಾತ್ರಿ ಕೂಡ ನಿಮ್ಮ ಗ್ರೂಪ್ಗೆ ನಾನು ರೀಡಿಂಗ್ ಮಾಡಬೇಕಾದ್ರೆ ಐ ವಾಸ್ ಫೀಲಿಂಗ್ ಎ ಹೆವಿನೆಸ್ ನನ್ನ ಚೆಸ್ಟಲ್ಲಿ, ಮತ್ತು ಓವರ್ ಥಿಂಕಿಂಗ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾಯಿತ್ತು. ಆ್ಯಂಡ್ ಗಾಡೆಸ್ ವಾಸ್ ಟೆಲ್ಲಿಂಗ್ ಲೈಕ್ ರಿಲ್ಯಾಕ್ಸ್ ಯುವರ್ ಶೋಲ್ಡರ್ ಅಂತ ಹೇಳ್ತಾ ಇದ್ದಿದ್ದು. ಆ್ಯಕ್ಚುಲಿ ನನ್ನ ಕೈಲೂ ಆ ಸ್ಟ್ರೆಚಸ್ ಲೈಕ್ ಶೋಲ್ಡರ್ ಸ್ಟ್ರೆಚ್ ಮಾಡಿಸಿದ್ರು, ಮತ್ತು ನೆಕ್ ರೊಟೇಟ್ ಮಾಡಿಸಿದ್ದು, ರಿಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಿದ್ದು. ಅಗೇನ್ ಆ್ಯಂಡ್ ಅಗೇನ್ ನಿಮ್ಮ ಗ್ರೂಪ್ಗೆ ಬರ್ತಾ ಇದ್ದಂಥ ಮೆಸೇಜು ರಿಲ್ಯಾಕ್ಸ್, ಇಟ್ ಇಸ್ ಟೋಟಲಿ ಓಕೆ, ಇಟ್ ಇಸ್ ಟೋಟಲಿ ಫೈನ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಓಕೆ ಅನ್ನುವಂಥ ಮೆಸೇಜು ನಿಮ್ಮ ಗ್ರೂಪ್ಗೆ ತುಂಬ ಸ್ಟ್ರಾಂಗ್ ಆಗಿ ಬರ್ತಾಯಿತ್ತು. ನಾವು ಯಾವುದೋ ವಿಚಾರದ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇರ್ಬೋದು, ಅಥವಾ ನಮಗೆ ಈ ಸಿಚುವೇಶನ್ ಸಾಲ್ವ್ ಆಗುತ್ತಾ ಅಥವಾ ಹೇಗೆ ಸಾಲ್ವ್ ಆಗುತ್ತೆ
ಅದಕ್ಕೆ ಕೊಟ್ಟಂಥ ಎಕ್ಸಾಂಪಲ್ ಬಂದು ಲೆಟ್ಸೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಕಡಿಮೆ ಆಗ್ತಾ ಇದೆ, ಬಟ್ ನಮಗೆ ದೇರ್ ಇಸ್ ಅ ಬಿಗ್ ಈವೆಂಟ್ ಕಮಿಂಗ್ ಅಪ್, ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ, ಯಾವ ರೀತಿ ನಾನು ಇದರಿಂದ ಆಚೆ ಬರೋದು ಅನ್ನೋಂಥ ಓವರ್ ಥಿಂಕಿಂಗ್ ಇರ್ಬೋದು, ಅಥವಾ ನಾನು ಹಳೆ ಕೆಲಸಕ್ಕೆ ರಿಸೈನ್ ಮಾಡಿರ್ಬೋದು, ಅಥವಾ ಹೊಸ ಕೆಲಸ ಯಾವಾಗ ಆಗುತ್ತೆ ಅನ್ನುವಂಥ ಭಯ ಇರ್ಬೋದು. ಬಟ್ ಗಾಡೆಸ್ ಇಸ್ ಟೆಲಿಂಗ್ ಜಸ್ಟ್ ರಿಲ್ಯಾಕ್ಸ್, ಯಾಕೆಂದರೆ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಬ್ಯಾಕ್ಗ್ರೌಂಡಲ್ಲಿ ಅಂತ ಹೇಳಿ ಗಾಡೆಸ್ ಹೇಳ್ತಾ ಇದ್ದಿದ್ದು. ಆ್ಯಂಡ್ ಆಲ್ಸೋ ಇಮೇಜ್ನ ತೋರಿಸಿದ್ದು, ಈಗ ಯಾವುದಾದ್ರೂ ಶೋಸು ಥಿಯೇಟರಲ್ಲಿ ಏನಾದರೂ ಶೋಸ್ ಇದ್ದಾಗ ಬ್ಯಾಕ್ ಎಂಡಲ್ಲಿ ಎಲ್ಲರೂ ರೆಡಿ ಆಗ್ತಾ ಇರೋದು, ಮತ್ತು ರಿಹರ್ಸಲ್ ಮಾಡ್ತಾ ಇರೋದು, ಮೇಕಪ್ ಹಾಕ್ಕೊಳ್ತಾ ಇದ್ದಿದ್ದು, ಮತ್ತು ಒಬ್ರ ಜೊತೆ ಒಬ್ಬರು ಪೆಪ್ ಟಾಕ್ ಮಾಡ್ತಾ ಇದ್ದಿದ್ದು, ಮೋಟಿವೇಶನ್ ಮಾಡ್ಕೊಳ್ತಾ ಇದ್ದಿದ್ದು, ಮತ್ತು ಈ ಕ್ಯಾರೆಕ್ಟರ್ ಈ ಥರ ಅಲ್ಲ, ಈ ಥರ ಮಾತಾಡಿ ಅಂತ ಹೇಳಿ. ಸೊ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಇನ್ ದ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ಗಾಡೆಸ್ ತೋರಿಸ್ತಾ ಇದ್ದಿದ್ದು. ಆ್ಯಂಡ್ ದೇರ್ ಇಸ್ ಅ ಬ್ರೇಕ್ ಥ್ರೂ, ನಾವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟ್ ಆಗಿ ದೇರ್ ಇಸ್ ಅ ಬ್ರೇಕ್ ಥ್ರೂ, ನಾವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟ್ ಆಗಿ ದೇರ್ ಇಸ್ ಅ ಔಟ್ಕಮ್. ನಾವು ಪ್ರಾಬಬ್ಲಿ ಇಷ್ಟು ಬೇಕು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಗಾಡೆಸ್ ಬಂದು ನೋ ನೋ ನೋ, ನಮ್ಮ ಒಂದು ಐಡಿಯಾ ಈಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್ ನಿಮಗೋಸ್ಕರ. ಸೊ ಯು ಆರ್ ಆ್ಯಕ್ಚುಲಿ ಥಿಂಕಿಂಗ್ ವೆರಿ ಸ್ಮಾಲ್. ನಾವು ನಿಮ್ಮ ಬಗ್ಗೆ ಇಡೀ ಯೂನಿವರ್ಸ್ ತನಕ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಯು ಡೋಂಟ್ ನೋ ಎಕ್ಸಾಕ್ಟ್ಲಿ ನಾವು ಯಾವ ಥರ ನಿಮ್ಮ ಒಂದು ಆ ಬ್ಯಾಕ್ ಎಂಡಲ್ಲಿ ನಾವು ರೀಅರೇಂಜ್ ಮಾಡ್ತಾ ಇದ್ದೀವಿ ಎನರ್ಜೀಸ್ನ ಅಂತ ಹೇಳಿ ಹೇಳ್ತಾ ಇದ್ದಿದ್ದು ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ. ಆ್ಯಂಡ್ ಆಲ್ಸೋ ದೆರ್ ಇಸ್ ಲಾಟ್ ಆಫ್ ಎನರ್ಜೆಟಿಕ್ ಮೂವ್ಮೆಂಟ್ಸ್ ಅಂತ ಹೇಳ್ತಾ ಇದ್ದಿದ್ದು. ಮತ್ತು ನಿಮ್ಮ ಎನರ್ಜಿ ಡ್ರೈನ್ ಆಗಿರೋ ಥರ ಅನಿಸಿದ್ರೆ ಇಫ್ ದೆರ್ ಇಸ್ oh my god, I have to take a deep breath, ಯಾಕೆಂದರೆ this is exactly ನಿಮ್ಮ ಎನರ್ಜಿ, ಲೈಕ್ ನಾನ್ ಸ್ಟಾಪ್ ಐಮ್ ಥಿಂಕಿಂಗ್, ಐಮ್ ಟಾಕಿಂಗ್ ಕಂಟಿನ್ಯೂಸ್ಲಿ. ಸೊ ಅದಕ್ಕೆ ಹೇಳ್ತಾ ಇದ್ದಿದ್ದು ಗಾಡ್ ಇಸ್ ಲೈಕ್ ರಿಲ್ಯಾಕ್ಸ್, ಇಟ್ ಇಸ್ ಟೋಟಲಿ ಫೈನ್, ರಿಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಿದ್ದು. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಟು ಟೇಕ್ ಅ ಡೀಪ್ ಬ್ರೆತ್ ನಿಮ್ಮ ಗ್ರೂಪ್ಗೆ, ಆ್ಯಂಡ್ ಹ್ಯಾವ್ ಟು ಸ್ಲೋ ಡೌನ್. ನಿಮಗೂ ಕೂಡ ಅದೇ ಮೆಸೇಜು, ಸ್ಲೋ ಡೌನ್, ಆಚೆ ಹೋಗಿ, ಟೆರಸಿಗೆ ಹೋಗಿ, ಗಾಳಿಗೆ ಹೋಗಿ, ಪಾರ್ಕಿಗೆ ಹೋಗಿ, ರಿಲ್ಯಾಕ್ಸ್ ಯೋರ್ ಮೈಂಡ್. ಓವರ್ ಥಿಂಕ್ ಮಾಡೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಯು ನೀಡ್ ಟು ರಿಲ್ಯಾಕ್ಸ್. ಮತ್ತು ಇನ್ನೊಂದು ಹೇಳ್ತಾ ಇದ್ದಿದ್ದು, ಇಫ್ ಯು ಆರ್ ಫೀಲಿಂಗ್ ವೆರಿ ಟಯರ್ಡ್ ಆರ್ ಎನರ್ಜಿ ತುಂಬಾ ಡ್ರೈನ್ ಆಗ್ತಾ ಇರೋ ಥರ ಅನಿಸಿದರೆ ಈಗ ರೀಸೆಂಟ್ ಡೇಸಲ್ಲಿ, ದಟ್ ಈಸ್ ಬಿಕಾಸ್ ನೀವು ಎನರ್ಜೆಟಿಕಲಿ ಸಿಕ್ಕಾಪಟ್ಟೆ ಕ್ಲಿಯರ್ ಮಾಡ್ತಾ ಇದ್ದೀರಾ, ಕ್ಲೆನ್ಸ್ ಮಾಡ್ತಾ ಇದ್ದೀರಾ, ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಮೇ ಬಿ ಡ್ರೀಮ್ ಟೈಮಲ್ಲಿ ನಿಮ್ಮ ಆಕ್ಟಿವಿಟೀಸ್ ತುಂಬಾ ಸ್ಟ್ರಾಂಗ್ ಆಗಿರ್ಬೋದು, ನಿಮ್ಮ ಡ್ರೀಮ್ಸ್ ಬಂದು ತುಂಬಾ ಇತ್ತೀಚೆಗೆ ವಿವಿಡ್ ಆಗಿರ್ಬೋದು, ಬಿಕಾಸ್ ದೆರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಎನರ್ಜೆಟಿಕಲಿ ಇನ್ ದ ಬ್ಯಾಕ್ಗ್ರೌಂಡ್. ನಿಮ್ಮ ಈ ಫೋರ್ ಗ್ರೌಂಡಲ್ಲಿ ಅಂದರೆ ನಿಮ್ಮ ಲೈಫಿಗೆ ಬೇಕಾಗಿರುವಂಥ ಬ್ರೇಕ್ ಥ್ರೂನ ಅಥವಾ ಬೇಕಾಗಿರುವಂಥ ಒಂದು ಚೇಂಜಸ್ಸು ಅಥವಾ ಆಪರ್ಚುನಿಟಿ ಟು ಬ್ರಿಂಗ್ ವಾಟ್ ಯು ಆರ್ ಆಸ್ಕಿಂಗ್ ಫಾರ್, ಅದನ್ನು ತರೋದಕ್ಕೆ ವಿ ಹ್ಯಾವ್ ಟು ಕ್ಲಿಯರ್. ಈ ಚೆಸ್ಸಲ್ಲಿ ಪಾನ್ಗಳನ್ನ ಮೂವ್ ಮಾಡುವಂಥ ಒಂದು ಮೆಸೇಜ್ನ ಅಥವಾ ಇಮೇಜ್ನ ಕೂಡ ತೋರಿಸಿದ್ದು. ಸೊ ದೆರ್ ಇಸ್ ಲಾಟ್ ಆಫ್ ಬ್ಯಾಕ್ ಎಂಡ್ ಮೂವ್ಮೆಂಟ್ ಆಗ್ತಾ ಇರೋದು ಟು ಫೆಸಿಲಿಟೇಟ್ ನೀವೇನನ್ನ ಕೇಳಿದ್ದೀರಾ ಅಥವಾ ನೀವೇನನ್ನ ಪ್ರೇ ಮಾಡಿದ್ದೀರಾ ಅಥವಾ ನೀವೇನು ಈ ಸಮಯದಲ್ಲಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಆ ಪರ್ಟಿಕ್ಯುಲರ್ ಏರಿಯಾಗೆ ಬೇಕಾಗಿರುವಂಥ ಒಂದು ರಿಲೀಫ್ನ ತರೋದಕ್ಕೆ ಅಥವಾ ಕಂಫರ್ಟನ್ನು ತರೋದಕ್ಕೆ ಅಥವಾ ಬ್ರೇಕ್ ಥ್ರೂನ ತರೋದಕ್ಕೆ ದೆರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್ ಎನರ್ಜೆಟಿಕಲಿ. ದೆರ್ ಇಸ್ ಲಾಟ್ ಆಫ್ ಕ್ಲೆನ್ಸಿಂಗ್, ದೆರ್ ಇಸ್ ಲಾಟ್ ಆಫ್ ಕ್ಲಿಯರಿಂಗ್ ಆ್ಯಂಡ್ ರೀಅರೇಂಜ್ಮೆಂಟ್, ಎನರ್ಜೆಟಿಕ್ ರೀಅರೇಂಜ್ಮೆಂಟ್ಸ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಸೊ ನಾವು ಅಂದ್ಕೊಂಡಿರುವಂಥ ವರ್ಸ್ಟ್ ಕೇಸ್ ಸಿನಾರಿಯೋ ಆಗೋದಿಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ ಡಿಫ್ರೆಂಟಾಗಿ ನಮ್ಮ ಸಿಚುವೇಶನ್ ಚೇಂಜ್ ಆಗುತ್ತೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಬ್ರೈಟ್ ಆಗಿ ನಮ್ಮ ಸಿಚುವೇಶನ್ ಚೇಂಜ್ ಆಗುತ್ತೆ. ಮತ್ತು ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇರ್ಬೋದು, ಈ ಈವೆಂಟಿಗೆ ಅಥವಾ ಈಗ ಬರುವಂಥ ನೆಕ್ಸ್ಟ್ ಸಿಚುವೇಶನ್ಗೆ ಮೇ ಬಿ ಒಂದು ನಮಗೆ 20,000 ಇದ್ದರೆ ಸಾಕು, ಬಟ್ ಗಾಡೆಸ್ಸು ಅಥವಾ ಹೈಯರ್ ಪವರ್ಸು ನಿಮಗೆ ಹೇಳ್ತಾ ಇರೋದು, ನೋ, ವಿ ಹ್ಯಾವ್ ಅ ಬಿಗರ್ ಪ್ಲ್ಯಾನ್. ಈಗ ಸದ್ಯಕ್ಕೆ ಯಾವುದೋ ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಬಿಕಾಸ್ ನನ್ನ ಕೈಯಲ್ಲಿ ದುಡ್ಡಿಲ್ಲ ಅಂತ ಅಂದ್ಕೊಳ್ತಾ ಇರ್ಬೋದು, ಬಟ್ ಗಾಡೆಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್, ಅ ಬೆಟರ್ ಜಾಬ್. ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಜಾಬ್, ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಪರ್ಚುನಿಟಿ, ನಾವು ಅಂದ್ಕೊಂಡಿದ್ದಕ್ಕಿಂತ ದೇರ್ ಇಸ್ ಸಮಥಿಂಗ್ ಬಿಗ್ ಆ್ಯಂಡ್ ಬೆಟರ್ ಆ್ಯಂಡ್ ಬೆಟರ್ ಬ್ರೇಕ್ ಥ್ರೂ ಗಾಡೆಸ್ ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇರೋದು. ಯು ಆರ್ ಇನ್ ದಿಸ್ ಪ್ರಿಪರೇಷನ್ ಪೀರಿಯಡ್ ಅಂತ ಹೇಳಿ ಗಾಡೆಸ್ ಹೇಳ್ತಾ ಇದ್ದಿದ್ದು ಈ ಪರ್ಟಿಕ್ಯುಲರ್ ಟೈಮಲ್ಲಿ. ಆ್ಯಂಡ್ ಆಲ್ಸೋ ಇವಾಗ ನಮಗೆ ಅಂದರೆ ನನಗೆ ಹೇಳಿದ್ದು ನಿಮಗೆ ಹೇಳಿ ಅಂತ ಹೇಳಿ, ನಿಮ್ಮ ಶೋಲ್ಡರು ಇವಾಗ ಟೈಟ್ ಆಗಿದ್ದರೆ ಅದನ್ನು ರೊಟೇಟ್ ಮಾಡಿ ಅಂತ ಹೇಳಿದ್ರು. ರೊಟೇಟ್ ಯುವರ್ ಶೋಲ್ಡರ್, ಟೇಕ್ ಅ ಡೀಪ್ ಬ್ರೆತ್, ನೆಕ್ ರೊಟೇಟ್ ಮಾಡಿ. ಆ್ಯಂಡ್ ಚೇರ್ನ ಎಡ್ಜಲ್ಲಿ ಕೂತಿದ್ರೆ ಸಿಟ್ ರಿಲ್ಯಾಕ್ಸಿಂಗ್ಲಿ, ಚೇರ್ ಹಿಂದೆ ಹೋಗಿ ಆರಾಮಾಗಿ ಬ್ಯಾಕ್ ರೆಸ್ಟ್ ಮೇಲೆ ನಿಮ್ಮ ಬ್ಯಾಕ್ನ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಅಂತ ಹೇಳಿ ಹೇಳ್ತಾ ಇದ್ದಿದ್ದು. ಬಿಕಾಸ್ ದೇರ್ ಇಸ್ ಸಮಥಿಂಗ್ ಬೆಟರ್ ಆ್ಯಂಡ್ ಗ್ರ್ಯಾಂಡರ್ ನಿಮ್ಮ ಲೈಫಿಗೆ ಬರೋದು, ಬಟ್ ಯು ಆರ್ ಓವರ್ ಥಿಂಕಿಂಗ್ ದ ಸಿಚುವೇಶನ್. ಯು ನೀಡ್ ಟು ರಿಲ್ಯಾಕ್ಸ್ ಅ ಲಿಟಲ್ ಬಿಟ್. ನಿಮ್ಮ ಹಾರ್ಟ್ನ ಸ್ವಲ್ಪ ಲೈಕ್ ಇಟ್ ಇಸ್ ಬೀಟಿಂಗ್ ಫಾಸ್ಟರ್ ಅನ್ನೋ ಥರ ಅನ್ನಿಸ್ತಾ ಇದೆ. ದೇರ್ ಇಸ್ ನರ್ವಸ್ನೆಸ್ ಆ್ಯಂಡ್ ಹಾರ್ಟ್ ಬೀಟ್ ಈಸ್ ವೆರಿ ಫಾಸ್ಟ್. ಸೊ ಸ್ಲೋ ಡೌನ್
ಓಕೆ, ಸ್ಲೋ ಡೌನ್, ಗೋ ಔಟ್. ಅದೇನದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಥವಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಆ ಸಿಚುವೇಶನಿಂದ ಸ್ವಲ್ಪ ದೂರ ಹೋಗಿ ಆ ಸಿಚುವೇಶನ್ಗೆ ಸ್ವಲ್ಪ ಸ್ಪೇಸ್ ಕೊಡಿ, ಸ್ವಲ್ಪ ಗ್ಯಾಪ್ ಕೊಡಿ, ಆ್ಯಂಡ್ ದೆನ್ ಯು ಗೋ ಬ್ಯಾಕ್, ಸಿಟ್ ಇನ್ ದ ಚೇರ್, ಲೀನ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಿದ್ದು ಗಾಡೆಸ್ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ. ಆ್ಯಂಡ್ ನಿಮ್ಮ ಎಂಟೈರ್ ರೀಡಿಂಗಲ್ಲಿ ಐ ವಾಸ್ ಟೇಕಿಂಗ್ ಅ ಡೀಪ್ ಬ್ರೆತ್. ನಿಮ್ಮ ಫಸ್ಟ್ ಕಾರ್ಡನ್ನು ನೋಡಿ, ಶಿ ಈಸ್ ಸ್ಲೀಪಿಂಗ್. ಶಿ ಇಸ್ ಸ್ಲೀಪಿಂಗ್. ಮತ್ತು ಸುತ್ತಾನು ಓವರ್ ಥಿಂಕ್ ಮಾಡಿರೋಂಥ ಎನರ್ಜಿ, ಯಾಕೆಂದರೆ ಇದು ಸ್ಕ್ರಾಲ್, ದಿಸ್ ಇಸ್ ಅಬೌಟ್ ಮೈಂಡ್. ನಮ್ಮ ಮೈಂಡಲ್ಲಿ ನಾವು ಓವರ್ ಥಿಂಕ್ ಮಾಡಿರೋದು. ಆ್ಯಂಡ್ ಆಲ್ಸೋ ರಬ್ಬರ್ ಬ್ಯಾಂಡ್ ಅನಾಲಜಿ ಕೊಟ್ಟಿದ್ದು, ರಬ್ಬರ್ ಬ್ಯಾಂಡ್ನ ಕೈಯಲ್ಲಿ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಆಗೋದಿಲ್ಲ, ಪ್ರಾಬ್ಲಮ್ ಥರ ನೋಡಿದ್ರೆ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಪ್ರಾಬ್ಲಮ್ ಸುತ್ತ ನಾವು ಓವರ್ ಥಿಂಕ್ ಮಾಡ್ತೀವಲ್ಲ, ವಿಚ್ ಇಸ್ ಲೈಕ್ ರಬ್ಬರ್ ಬ್ಯಾಂಡ್ನ ಜೋರಾಗಿ ಎಳೆದು ವಾಪಸ್ ಬಿಟ್ಟಾಗ ಯಾರು ಪ್ರಾಬ್ಲಮ್ ಮಾಡ್ಕೊಂಡಿದ್ದು, ಅದು ನಾವೇ ಮಾಡ್ಕೊಂಡಿದ್ದು. ಅದನ್ನ ಈ ಜೋರಾಗಿ ಎಳೆದು ಬಿಡೋ ಅಂಥ ಅವಶ್ಯಕತೆ ಏನಿತ್ತು? ನಮ್ಮ ಓವರ್ ಥಿಂಕಿಂಗ್ ಬಂದು ದಟ್ ಈಸ್ ದ ಇಶ್ಯೂ. ನಾವು ಓವರ್ ಥಿಂಕ್ ಮಾಡೋದು ಹೇಗೆ ಅಂತಂದರೆ, ಆ ರಬ್ಬರ್ ಬ್ಯಾಂಡ್ನ ಜೋರಾಗಿ ಎಳೆದು ಪಟ್ ಅಂತ ಬಿಡೋದು. ಸೊ ಪಟ್ ಅಂತ ಬಿಟ್ಟಾಗ ಆಬ್ವಿಯಸ್ಲಿ ಆ ಕೈಗೆ ಏಟಾಗೋದು, ಮತ್ತು ಯಾಕೆ ಹಿಂಗೆ ಮಾಡಿಕೊಂಡೆ ಅಂತ ಹೇಳಿ, ನನ್ನ ಕೈಯಲ್ಲೇ ಇದ್ದಿದ್ದಲ್ಲ, ನಾನು ರಬ್ಬರ್ ಬ್ಯಾಂಡ್ ಎಳಿದಿರ ಬಿಡ್ಬೋದಾಗಿತ್ತು, ವೈ ಡಿಡ್ ಐ ಡೂ ದ್ಯಾಟ್? ಸೊ ಅದನ್ನು ಗಾಡೆಸ್ ಹೇಳ್ತಾ ಇದ್ದಿದ್ದು. ಆ್ಯಂಡ್ ಆಲ್ಸೋ ನಿಮ್ಮ ಗ್ರೂಪ್ಗೆ ಬಂದಂಥ ಗಾಡೆಸ್ ಎನರ್ಜಿ ಸ್ಪೆಸಿಫಿಕ್ ಆಗಿ ಯಾರು ಅಂತ ನಾವು ನ್ಯಾರೋ ಡೌನ್ ಮಾಡೋಕ್ಕಾಗಲಿಲ್ಲ, ಬಟ್ ಶಿ ವಾಸ್ ವೆರಿ ವೆರಿ ಕಂಫರ್ಟಿಂಗ್, ಲೈಕ್ ರೆಸ್ಟ್ ಆ್ಯಂಡ್ ರಿಲ್ಯಾಕ್ಸ್, ವಿ ಆರ್ ಸಪೋರ್ಟಿಂಗ್ ಯು ಅನ್ನುವಂಥ ಕನ್ಫರ್ಮೇಷನನ್ನು ಮತ್ತೆ ಮತ್ತೆ ನಿಮ್ಮ ಗ್ರೂಪ್ಗೆ ಕೊಡ್ತಾ ಇದ್ದಿದ್ದು. ಆ್ಯಂಡ್ ಶಿ ವಾಂಟೆಡ್ ಯು ಟು ನೋ ದೆರ್ ಇಸ್ ಸಮಥಿಂಗ್ ಬೆಟರ್ ಆಗ್ತಾ ಇರೋದು, ಯು ನೀಡ್ ಟು ರಿಲ್ಯಾಕ್ಸ್ ಈ ಸಿಚುವೇಷನಲ್ಲಿ. ಯಾಕೆಂದರೆ ನಾವು ರಿಲ್ಯಾಕ್ಸ್ ಮಾಡಿದಷ್ಟು, ಈ ಓವರ್ ಥಿಂಕಿಂಗ್ ಎನರ್ಜಿಯಿಂದ ಆಚೆ ಬಂದಷ್ಟು ಬೇಗ ಈ ಬ್ರೇಕ್ ಥ್ರೂ ಅಥವಾ ಈ ಎನರ್ಜಿ ಶಿಫ್ಟ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಈ ಕಾರ್ಡ್ನ ನಮ್ಮ ಡ್ರೀಮ್ ಟೈಮ್ಗೂ ರೆಫರ್ ಮಾಡ್ತಾ ಇದ್ರು. ಇನ್ನು ಡ್ರೀಮ್ ಟೈಮ್ ವಿ ಆರ್ ಶಿಫ್ಟಿಂಗ್ ಅ ಲಾಟ್ ಅಂತ ಹೇಳಿ, ಎನರ್ಜೆಟಿಕಲಿ ತುಂಬಾ ಕ್ಲೆನ್ಸ್ ಮಾಡ್ತಾ ಇದ್ದೀವಿ ನಮ್ಮ ಡ್ರೀಮ್ ಟೈಮಲ್ಲಿ. ಮೇ ಬಿ ನಮ್ಮ ಆನ್ಸಿಸ್ಟ್ರಲ್ ಲೀನೇಜು, ಆನ್ಸಿಸ್ಟ್ರಲ್ ಪ್ಯಾಟರ್ನ್ಸು, ಆನ್ಸಿಸ್ಟ್ರಲ್ ವಾಟ್ ಇಸ್ ದಟ್ ಕಾರ್ಮಿಕ್ ಎನರ್ಜಿ ಇರ್ಬೋದು. ಯಾಕೆಂದರೆ ನಮಗೆ ಬಂದಂಥ ನೆಕ್ಸ್ಟ್ ಕಾರ್ಡ್ ಬಂದು ಗ್ರೀನ್ ಮ್ಯಾನ್ ಅಂತ ಹೇಳಿ, ದಟ್ಸ್ ಅ ಎಂಪ್ರರ್ ಎನರ್ಜಿ. ನಮ್ಮ ಲೈಫಲ್ಲಿ ಸ್ಟ್ರಕ್ಚರ್ ಮತ್ತು ಬ್ಯಾಲೆನ್ಸ್ನ ತರುವಂಥ ಎನರ್ಜಿ. ಆ್ಯಂಡ್ ಆಲ್ಸೋ ಗ್ರೀನ್ ಮ್ಯಾನ್ ಕ್ಯಾನ್ ಬಿ ನಮ್ಮ ಆನ್ಸಿಸ್ಟರ್ಸ್ ಎನರ್ಜಿ ಕೂಡ. ನಮ್ಮ ಫ್ಯಾಮಿಲಿ ಲೀನೇಜಲ್ಲಿ ಮೇ ಬಿ ಕರ್ಸ್ಗಳಿರ್ಬೋದು ಅಥವಾ ಪ್ಯಾಟರ್ನ್ಗಳಿರ್ಬೋದು. ಕೆಲವೊಂದು ನಾವು ಕಾನ್ಷಿಯಸ್ ಆಗಿ ರಿಲೀಸ್ ಮಾಡ್ಬೋದು, ಎಷ್ಟು ಅರ್ಥ ಆಗುತ್ತೆ ಅಷ್ಟು. ಯಾಕಂದರೆ ನಮ್ಗೆ ನೆನಪಿಲ್ಲ ಪಾಸ್ಟ್ ಲೈಫಲ್ಲಿ ಅಥವಾ ನಮ್ಮ ಆನ್ಸಿಸ್ಟರ್ಸ್ ಏನು ಮಾಡಿದ್ರು ಅಂತ ಹೇಳಿ, ಅದನ್ನು ನಾವು ಕಾನ್ಷಿಯಸ್ ಆಗಿ ರಿಲೀಸ್ ಮಾಡೋದು ತುಂಬಾ ಕಷ್ಟ. ಸೊ ಕೆಲವೊಂದು ರಿಲೀಸ್ಗಳು ನಮ್ಮ ಡ್ರೀಮ್ ಟೈಮಲ್ಲೂ ಕೂಡ ಆಗುತ್ತೆ, ಯಾವಾಗ ನಮ್ಮ ಹೈಯರ್ ಬೀಯಿಂಗ್ಸು, ಹೈಯರ್ ಪವರ್ಸು, ಗಾಡೆಸ್ ಎನರ್ಜಿ ಇರ್ಬೋದು, ನಮ್ಮ ಆನ್ಸಿಸ್ಟರ್ಸ್ ಇರ್ಬೋದು, ನಮ್ಮ ಕಾನ್ಷಿಯಸ್ ಮೈಂಡ್ ಶಟ್ ಡೌನ್ ಆದಾಗ ದೇ ಕ್ಯಾನ್ ಕಮ್ ಇನ್. ಆ್ಯಂಡ್ ನಾವು ಇಂಟರ್ಫಿಯರ್ ಮಾಡಲಿಲ್ಲ ಅಂದಾಗ ಅವರು ಈಸಿಯಾಗಿ ಹೆಲ್ಪ್ ಮಾಡೋದಕ್ಕಾಗತ್ತೆ ವೆನ್ ವಿ ಆರ್ ಅವೈಲಬಲ್. ಅದಾಗೋದು ಡ್ರೀಮ್ ಟೈಮಲ್ಲಿ. ಸೊ ನಿಮ್ಮ ಕನಸುಗಳು ಬಂದು ಸಿಕ್ಕಾಪಟ್ಟೆ ಕೆಲವೊಂದು ನೈಟ್ ಮೇರ್ಗಳಿದ್ರೆ, ಅಥವಾ ಏನಿದು ಕನಸು ನನಗೆ ಅರ್ಥ ಆಗ್ತಾ ಇಲ್ಲ, ದೇರ್ ವಾಸ್ ಟೂ ಮಚ್ ಹ್ಯಾಪ್ನಿಂಗ್ ನನ್ನ ಕನಸಿನಲ್ಲಿ ಅಂತ ಅನಿಸ್ತಾ ಇದ್ದಿದ್ರೆ, ದಟ್ ಈಸ್ ಬಿಕಾಸ್ ಯು ಆರ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಅ ಲಾಟ್. ಎಸ್ಪೆಷಲಿ ಈ ಎಕ್ಲಿಪ್ಸ್ ಸೀಸನಲ್ಲಿ ನಿಮಗೆ ತುಂಬಾ ಟಯರ್ಡ್ನೆಸ್ಸು ಅಥವಾ ಬಾಡಿ ಪೇನು, ಅನ್ಎಕ್ಸ್ಪ್ಲೇನ್ಡ್ ಫೆನಾಮಿನನ್ಸ್ ನಿಮ್ಮ ಬಾಡಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದರೆ ನೀವು, ದಟ್ ಈಸ್ ಬಿಕಾಸ್ ಯು ಆರ್ ವರ್ಕಿಂಗ್ ಥ್ರೂ ಕೆಲವೊಂದು ಹಳೆ ಪ್ಯಾಟರ್ನ್ಸು, ಹಳೆ what you call ancestral patterns, ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀರಾ, ಸೊ ದಟ್ ಯು ಕ್ಯಾನ್ ಬ್ರಿಂಗ್ ಇನ್ ಈ ಬ್ರೇಕ್ ಥ್ರೂನ ಅಥವಾ ಈ ಹೊಸ ಆಪರ್ಚುನಿಟಿನ. ಆ್ಯಂಡ್ ಯುವರ್ ಆನ್ಸಿಸ್ಟರ್ಸ್ ಆರ್ ಆಲ್ಸೋ ಸಪೋರ್ಟಿಂಗ್ ಯು, ಹೆಲ್ಪಿಂಗ್ ಯು ಈ ಸಂದರ್ಭದಲ್ಲಿ. ಆ್ಯಂಡ್ ಅಗೇನ್ ಐ ಹ್ಯಾವ್ ಟು ಟೇಕ್ ಅ ಡೀಪ್ ಬ್ರೆತ್ ಇವಾಗ ತಿರ್ಗಾ, ಬಿಕಾಸ್ ನಿಮ್ಮ ಗ್ರೂಪ್ಗೆ ಬರ್ತಾ ಇರುವಂಥ ಎನರ್ಜಿ ಒಂದು ಇಟ್ ಇಸ್ ಟೂ ಮಚ್ ನಾನು ಚಾನಲ್ ಮಾಡೋದಕ್ಕೂ ಕೂಡ. ಸೊ ದೆರ್ ಇಸ್ ಲಾಡ್ ಆಫ್ ಸಪೋರ್ಟ್ ನಿಮಗೆ ಇನ್ ದ ಬ್ಯಾಕ್ ಗ್ರೌಂಡ್ ಈ ಸಮಯದಲ್ಲಿ ಆಗ್ತಾ ಇರೋದು. ಆ್ಯಂಡ್ ಗಾಡೆಸ್ is kind of comforting you and confirming you it is totally all right. ನಿಮ್ಮ ಲೈಫಲ್ಲಿ ಮತ್ತೆ ಆ ಸ್ಟ್ರಕ್ಚರ್ ಬರುತ್ತೆ ಅಂತ ಹೇಳ್ತಾ ಇದ್ದಿದ್ದು ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ. ಆ್ಯಂಡ್ ಆಲ್ಸೋ ಈ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಗಾಡೆಸ್ ಹೇಳ್ತಾ ಇದ್ದಿದ್ದು ನಿಮಗೆ, ಇಟ್ ಈಸ್ ಲೈಕ್ ಯು ಆರ್ ಗೋಯಿಂಗ್ ಟು ಗೆಟ್ ಬಿಸಿ. ಲೈಕ್ ಇಷ್ಟು ದಿನ ಯಾವುದು ಕೆಲಸ ಇರಲಿಲ್ಲ, ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಜಾಬ್ ಲೈಕ್ ಔಟ್ ಆಫ್ ನೋ ವೇರ್ ಚೇಂಜಸ್ ಆಗುವಂಥ ಒಂದು ಮೆಸೇಜು ನಿಮಗೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಬರ್ತಾ ಇದ್ದಿದ್ದು. ಲೈಕ್ ಯು ಡೋ ನಾಟ್ ಎಕ್ಸ್ಪೆಕ್ಟ್ ಈ ಥರ ಆಗುತ್ತೆ ಅಂತ ಹೇಳಿ, ದರ್ ಇಸ್ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಸರ್ಕಮ್ಸ್ಟಾನ್ಸಸ್ ಬಂದು ನಿಮಗೆ ಆ ಬ್ರೇಕ್ ಥ್ರೂನ ನಿಮ್ಮ ಲೈಫಿಗೆ ತರ್ತಾ ಇರೋವಂಥದ್ದು. ನೀವು ಇದು ಈ ಥರ ಆಗುತ್ತೆ ಅಂದ್ಕೊಂಡಿದ್ರಿ, ಬಟ್ ಅದು ಡಿಫ್ರೆಂಟಾಗಿ ಆಗುತ್ತೆ. ಆ್ಯಂಡ್ ದಟ್ ವಿಲ್ ಬಿ ಈವನ್ ಮೋರ್ ಫೇವ್ರಬಲ್, ದಟ್ ವಿಲ್ ಬಿ ಈವನ್ ಮೋರ್ ಕಂಫರ್ಟಬಲ್ ನಿಮಗೆ. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟೆಡ್ ಅನ್ನೋ ಥರ ಒಂದು ಎನರ್ಜಿ ನಿಮ್ಮ ಗ್ರೂಪಿಗೆ ಬರ್ತಾ ಇದ್ದಿದ್ದು. ಆ್ಯಂಡ್
ಆ್ಯಂಡ್ 3 of Wands ಅಗೇನ್ ದೆರ್ ಇಸ್ ಲಾಟ್ ಆಫ್ ಅಲೈನ್ಮೆಂಟ್. ಲೈಕ್ ನಿಮ್ಮ ಗ್ರೂಪ್ಗೆ ನಾನು ರಾತ್ರಿ ಎನರ್ಜಿಗೂ ರೀಕಾಲ್ ಮಾಡುವಂಥ ಪ್ರಯತ್ನ ಪಟ್ಟಾಗ ದೆರ್ ಇಸ್ ಲಾಟ್ ಆಫ್ ರೀಅರೇಂಜ್ಮೆಂಟ್, ರೀಅಲೈನ್ಮೆಂಟ್ ಆ್ಯಂಡ್ ವಿಚ್ ಈಸ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಕನ್ಫ್ಯೂಷನ್ ನಮ್ಮ ಮೈಂಡ್ ಒಳಗಡೆ. ಆ್ಯಂಡ್ ಆಲ್ಸೋ 5 of Spirals ಇದು ಬಂದು ನಮ್ಮ ಮೈಂಡ್ ಒಳಗಡೆ ನಡೀತಾ ಇರೋವಂಥ ಕಾನ್ಫ್ಲಿಕ್ಟು. ಲೈಕ್ ನಾವು ಓವರ್ ಥಿಂಕ್ ಮಾಡ್ತಾ ಇರೋದು ಒಂದು ಸಿಚುವೇಶನು, ಮೇ ಬಿ ದ ಪ್ರಾಬ್ಲಮ್ ಇಸ್ ಜಸ್ಟ್ 10%, ನಾವು ಅದನ್ನು 150%ಗೆ ಬ್ಲೋ ಅಪ್ ಮಾಡಿ ವಿ ಆರ್ ಓವರ್ ಥಿಂಕಿಂಗ್ ದ ಸಿಚುವೇಶನ್. ಇರೋ ಪ್ರಾಬ್ಲಮ್ಗಿಂತ ನಾವು ಜಾಸ್ತಿ ಮಾಡ್ಕೊಳ್ತಾ ಇರೋದು. ಬಟ್ ಗಾಡೆಸ್ ಹೇಳ್ತಾ ಇರೋದು ನೋ, ಯು ನೀಡ್ ಟು ರಿಲ್ಯಾಕ್ಸ್ ಅ ಲಾಟ್. ಯಾಕೆಂದರೆ ಈ ಸಿಚುವೇಶನನ್ನು ನಾವು ಅಂದ್ಕೊಳ್ಳುವಂಥ ಒಂದು ಕಾಂಪ್ಲಿಕೇಶನ್ ಇಲ್ಲ. ವಿ ಆರ್ ಜಸ್ಟ್ ವರಿಡ್. ಈಗ ಸದ್ಯಕ್ಕೆ ಏನೂ ಆಗ್ತಾ ಇಲ್ಲ, ಐ ಕಾಂಟ್ ಸಿ ಎನಿಥಿಂಗ್, ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಯು ಡೋಂಟ್ ನೋ ಬ್ಯಾಕ್ಗ್ರೌಂಡಲ್ಲಿ ಏನೆಲ್ಲ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಮತ್ತು ಈ ಕಾರ್ಡಲ್ಲಿ ಬಂದಾಗ ಲೈಕ್ ನಿಮ್ಮ ಗ್ರೂಪಿಗೆ ಬಂದಂಥ ಗಾಡೆಸ್ ಎನರ್ಜೀಸ್ ಬಂದು ಇಟ್ ವಾಸ್ ರಿಯಲಿ ಹ್ಯೂಮರಸ್. ಲೈಕ್ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಸ್ಟ್ರಾಂಗ್ ಆಗಿತ್ತು. ಸೊ ಈ ಮರದಿಂದ ಆ ಬುದ್ಧನ ಒಂದು ಆಕೃತಿ ಬಂದು ಮರದಿಂದ ಆಚೆ ಬರ್ತಾ ಇರೋದನ್ನ ತೋರಿಸ್ಬಿಟ್ಟು, ಲೈಕ್ ನೀವು ಮೆಡಿಟೇಷನಿಗೆ ಕೂತಿರ್ತೀರ, ಆ ಮರದಿಂದ ಆಚೆ ಆ ಬುದ್ಧನ ಮುಖ ಬರ್ತಾ ಇದೆ ಅಂತ ಹೇಳಿ ಯು ವುಡ್ ಹ್ಯಾವ್ ನೆವರ್ ಇಮ್ಯಾಜಿನ್ಡ್. ನೀವು ಈ ಕೂತಾಗ ಮರದಿಂದ ಈ ಥರ ಬರುತ್ತೆ ಒಂದು ಅಂತ ಹೇಳಿ. ಸೊ ದಟ್ ಈಸ್ ಹೌ ಲೈಫಲ್ಲಿ ನಿಮಗೆ ಆ ಟರ್ನಿಂಗ್ ಪಾಯಿಂಟ್ ಅಥವಾ ಬ್ರೇಕ್ ಥ್ರೂ ಸಿಗೋದು. ಯು ಡಿಡ್ ನಾಟ್ ಎಕ್ಸ್ಪೆಕ್ಟ್ ಈ ಥರ ಚೇಂಜ್ ಆಗುತ್ತೆ ಅಂತ ಹೇಳಿ. ಯು ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿ. ಯು ಡಿಡ್ ನಾಟ್ ಎಕ್ಸ್ಪೆಕ್ಟ್ ಈ ಥರ ಕ್ಲೈಂಟ್ಸ್ ಬರ್ತಾರೆ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ಈ ಸಮಯದಲ್ಲಿ ಗಾಡೆಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು, ಟು ಬ್ರಿಂಗ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ ಇನ್ ಅ ಅನ್ಎಕ್ಸ್ಪೆಕ್ಟೆಡ್ ವೇ. ಬಟ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್. ದಟ್ ಈಸ್ ವಾಟ್ ಯು ವಾಂಟ್ ಅಲ್ಲ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಯು ನೀಡ್. ನಿಮ್ಮ ಪ್ರಕಾರ ವಾಟ್ ಯು ವಾಂಟ್ ಇಸ್ ಸಮ್ ಜಾಬ್ ಆರ್ ಎನಿ ಜಾಬ್. ಬಟ್ ಗಾಡೆಸ್ ಪ್ರಕಾರ we want a specific kind of job that supports you and that guides you. Okay, so that is what Goddess is helping you right now to bring the kind of support. ನಿಮಗೆ ಗೊತ್ತಿಲ್ಲ ಈ ಥರ ಒಂದು ಸಪೋರ್ಟ್ ಬೇಕು ಅಂತ ಹೇಳಿ, ನಿಮಗೆ ಗೊತ್ತಿಲ್ಲ ಈ ಥರದೊಂದು ಕೆಲಸ ಬೇಕು ಅಂತ ಹೇಳಿ, ನಿಮಗೆ ಗೊತ್ತಿಲ್ಲ ಈ ಥರದೊಂದು ಮೇ ಬಿ ಫ್ರೆಂಡ್ಶಿಪ್ ಬೇಕಾಗಿದೆ ಅಂತ ಹೇಳಿ. ಬಟ್ ದ್ಯಾಟ್ ಕೈಂಡ್ ಆಫ್ ವಾಟ್ ಯು ನೀಡ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಗಾಡೆಸ್ ನಿಮ್ಮ ಲೈಫಿಗೆ ಈಗ ಸದ್ಯಕ್ಕೆ ತರ್ತಾ ಇರೋ ಥರ ಇದೆ. ಇಟ್ ಈಸ್ ನಾಟ್ ದಟ್ ವಾಟ್ ಯು ವಾಂಟ್, ಇಟ್ ಈಸ್ ವಾಟ್ ಯು ನೀಡ್. Okay, so that is what, like unexpected blessings coming out of nowhere ಅನ್ನೋ ಥರ ಎನರ್ಜಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಅಬೌಟ್ ನಮ್ಮ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್. ಕೆಲವ್ರಿಗೆ ಹೊಸ ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ನಿಮ್ಮ ಡೆನ್ಸ್ನೆಸ್, ಆ ಡೆನ್ಸ್ ಎನರ್ಜಿ, ಆ ಓವರ್ ಥಿಂಕಿಂಗ್ ಎನರ್ಜಿ, ಅಥವಾ ಈಗ ಎಕ್ಲಿಪ್ಸ್ ಸೀಸನಲ್ಲಿ ವಾಟ್ ಎವರ್ ಹ್ಯಾಪೆಂಡ್ ಅಲ್ಲ, ದ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಆ್ಯಂಡ್ ರಿಲೀಸಿಂಗ್ ಪ್ರಾಸೆಸ್ ನೀವೇನು ಮಾಡಿದ್ರಿ, ದಟ್ ಈಸ್ ಕೈಂಡ್ ಆಫ್ ಕ್ರಿಯೇಟಿಂಗ್ ಸ್ಪೇಸ್ ನಿಮ್ಮ ಮೈಂಡಲ್ಲಿ ಟು ಬ್ರಿಂಗ್ ಈ ಕ್ರಿಯೇಟಿವ್ ಐಡಿಯಾಸ್ನ, ಕ್ರಿಯೇಟಿವ್ ವಿಷನ್ಸ್ನ ಟು ಸಪೋರ್ಟ್ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗೆ ಅಥವಾ ನಿಮ್ಮ ಫ್ಯೂಚರ್ ಬಿಸ್ನೆಸ್ಗೆ ಅಥವಾ ನಿಮ್ಮ ಫ್ಯೂಚರ್ ವಿಷನ್ಗೆ. ಆ್ಯಂಡ್ ದಟ್ ಈಸ್ ಹೌ ಗಾಡೆಸ್ ಈಸ್ ಹೆಲ್ಪಿಂಗ್ ಯು ಈ ಸಮಯದಲ್ಲಿ ಟು by giving you divine downloads, divine guidance and ಕೈಂಡ್ ಆಫ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ನ, ನಿಮ್ಮ ಒಳಗಡೆ ಬರುವಂಥ ಐಡಿಯಾಸ್ನ, ವಿಷನನ್ನು ಅಬ್ಸರ್ವ್ ಮಾಡಿ ಅಂತ ಹೇಳಿ ಗಾಡೆಸ್ ಹೇಳ್ತಾ ಇದ್ದಿದ್ದು ಈ ಸಮಯದಲ್ಲಿ. ವಿತ್ ದಿಸ್ ಅಬ್ಸರ್ವರ್ ಕಾರ್ಡ್ ಆರ್ ಅ ವಾಚರ್ ಕಾರ್ಡ್, ಲೈಕ್ ಪೇ ಅಟೆನ್ಷನ್ ನಿಮ್ಮ ಇಂಟ್ಯೂಷನ್ಗೆ, ನಿಮ್ಮ ಒಳಗಡೆ ಏನು ನಡೀತಾ ಇದೆ ಅದನ್ನು. ಬಿಕಾಸ್ ವಿ ಆರ್ ಬ್ರಿಂಗಿಂಗ್ ಯು ಡೌನ್ಲೋಡ್ಸ್ ಆ್ಯಂಡ್ ಮೆಸೇಜಸ್. ದೆರ್ ಇಸ್ ಲಾಟ್ ಆಫ್ ಡಿವೈನ್ ಇನ್ಸ್ಪಿರೇಷನ್ ನಿಮ್ಮ ಒಳಗಡೆ ಈ ಸಮಯದಲ್ಲಿ ಸ್ಪಾರ್ಕ್ ಆಗ್ತಾ ಇರೋದು. ಬಿಕಾಸ್ ಯು ಹ್ಯಾವ್ ಕ್ಲಿಯರ್ಡ್ ದ ಸ್ಪೇಸ್. ನಿಮ್ಮ ಮೈಂಡಲ್ಲಿ ಆ ಸ್ಪೇಸನ್ನು ಕ್ಲಿಯರ್ ಮಾಡಿದ್ದೀರಾ ಡ್ಯೂರಿಂಗ್ ದಿಸ್ ಎಕ್ಲಿಪ್ಸ್ ಸೀಸನ್. ಸೊ ದ್ಯಾಟ್ ಈ ಡಿವೈನ್ ಡೌನ್ಲೋಡ್ಸ್ ಅಥವಾ ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡಿದಾಗ ದೆರ್ ವಿಲ್ ಬಿ ಲಾಡ್ ಆಫ್ ನ್ಯೂ ಇನ್ಫಾರ್ಮೇಷನ್, ನ್ಯೂ ಗೈಡೆನ್ಸ್ ಆ್ಯಂಡ್ ದಟ್ ನ್ಯೂ ಎನರ್ಜಿ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಎಂಟರ್ ಆಗೋದು, ವಿಚ್ ವಿಲ್ ಹೆಲ್ಪ್ ಯು. ನೀವೇನನ್ನು, ಯಾವ ಪ್ರಾಬ್ಲಮ್ಮು ಅಥವಾ ಏನನ್ನು ಸಾಲ್ವ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ಯಾವ ಸಿಚುವೇಶನಿಂದ ಆಚೆ ಬರಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅದಕ್ಕೆ ಎಕ್ಸಾಕ್ಟಾಗಿ ಬೇಕಾಗಿರುವಂಥ ಒಂದು ಡೌನ್ಲೋಡ್ಸ್ನ, ಮೆಸೇಜಸ್ನ ಈ ಸಮಯದಲ್ಲಿ ಗಾಡೆಸ್ ನಿಮಗೆ ತರ್ತಾ ಇರುವಂಥದ್ದು. ಇದು ಹೊಸ ಬಿಸ್ನೆಸ್ ಐಡಿಯಾ ಇರ್ಬೋದು, ಅಥವಾ ಹೊಸ ವಿಷನ್ ಇರ್ಬೋದು, ಅಥವಾ ಎಕ್ಸಾಕ್ಟ್ಲಿ ಇವರಿಗೆ ಕಾಲ್ ಮಾಡಿದಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅನ್ನೋವಂಥ ಒಂದು ಐಡಿಯಾ ಇರ್ಬೋದು, ಅಥವಾ ಎಕ್ಸಾಕ್ಟ್ಲಿ ಇಲ್ಲಿಗೆ ಹೋಗಬೇಕು ಅನ್ನೋವಂಥ ಒಂದು ಇನ್ಸ್ಪಿರೇಷನ್ ಇರ್ಬೋದು. ಸೊ ದೆರ್ ಇಸ್ ಲಾಡ್ ಆಫ್ ಡಿವೈನ್ ಇನ್ಸ್ಪಿರೇಷನ್, ಡಿವೈನ್ ಡೌನ್ಲೋಡ್ ಆ್ಯಂಡ್ ಡಿವೈನ್ ಸಪೋರ್ಟ್ ಈ ಸಮಯದಲ್ಲಿ ಬರ್ತಾ ಇರೋದು. ಸೊ ಸ್ಟಾಪ್ ಓವರ್ ಥಿಂಕಿಂಗ್ ಅಂತ ಹೇಳ್ತಾ ಇರೋದು. ಆ್ಯಂಡ್ ಲಾಸ್ಟ್ಲಿ ಗಾಡೆಸ್ ಬಂದು ನಿಮಗೆ ಕೊಟ್ಟಂಥ ಫೈನಲ್ ಮೆಸೇಜ್ ಬಂದು we have Goddess Ma'at. Goddess Ma'at
ಎಜಿಪ್ಷಿಯನ್ ಪ್ಯಾಂಥಿಯಾನಲ್ಲಿ ಅಥವಾ ಎಜಿಪ್ಷಿಯನ್ ಕಲ್ಚರಲ್ಲಿ ಶಿ ಈಸ್ ದ ಗಾಡೆಸ್ ಆಫ್ ಜಸ್ಟಿಸ್. ಸೊ ನಮ್ಮ ಲೈಫಲ್ಲಿ ಆ ಬ್ಯಾಲೆನ್ಸ್ನ ತರೋದಕ್ಕೆ ಬೇಕಾಗಿರುವಂಥ ಸಪೋರ್ಟನ್ನ ಗಾಡೆಸ್ ತರ್ತಾ ಇರೋದು ಈ ಸಮಯದಲ್ಲಿ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಪಾಸಿಟಿವ್ ಕರ್ಮ. ನಮಗೆ ವಾಟ್ ವಿ ಡಿಸರ್ವ್, ನಮ್ಮ ಲೈಫಲ್ಲಿ ನಾವು ಏನನ್ನು ಮಾಡಬೇಕು ಅಥವಾ ಏನನ್ನು ಪಡಿಬೇಕು ಅಥವಾ ಏನನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬಂದಿದ್ವಿ, ಅದನ್ನು ಯಾರು ಕೂಡ ನಮ್ಮಿಂದ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ವಿ ಆರ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಅಂತ ಬಂದಮೇಲೆ ಅದು ನಮಗೆ ಆಗೇ ಆಗುತ್ತೆ. ಅದನ್ನು ಆಗಿಸೋದಕ್ಕೆ ಅದನ್ನು ಆ ಎಕ್ಸ್ಪೀರಿಯನ್ಸ್ನ ನಾವು ಪಡೆಯೋದಕ್ಕೆ ಬೇಕಾಗಿರುವಂಥ ಕ್ಲೆನ್ಸಿಂಗ್ ಕ್ಲಿಯರಿಂಗ್ ವರ್ಕ್ ನಾವು ಈ ಪರ್ಟಿಕ್ಯುಲರ್ ಆಗಿ ಮಾರ್ಚ್ ಮಂತಲ್ಲಿ ಮಾಡಿದ್ದು. ಆ್ಯಂಡ್ ವಿ ಹ್ಯಾವ್ ಕ್ಲಿಯರ್ಡ್ ಅ ಲಾಟ್ ಆಫ್ ಬ್ಯಾಂಡ್ ವಿಡ್ತ್ ಸೊ ದ್ಯಾಟ್ ಈ ಹೊಸ ಎಕ್ಸ್ಪೀರಿಯನ್ಸಸ್ಗೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ ಟು ಬ್ರಿಂಗ್ ಇನ್ ದಿಸ್ ಬ್ಯೂಟಿಫುಲ್ ನ್ಯೂ ಡೌನ್ಲೋಡ್ಸ್ ಆ್ಯಂಡ್ ವಿಷನ್ ಗಾಡೆಸ್ಸಿಂದ. ಆ್ಯಂಡ್ ಆಲ್ಸೋ ಲಾಸ್ಟ್ಲಿ ನಿಮಗೆ ಗಾಡೆಸ್ ಹೇಳಿದ್ದು which I clearly remember, count your blessings and fill your heart with gratitude ಅಂತ ಹೇಳಿ, ಗ್ರೇಟ್ಫುಲ್ ಹಾರ್ಟ್ ವಿಲ್ ಅಟ್ರಾಕ್ಟ್ ಮಿರಕಲ್ಸ್ ಅಂತ ಹೇಳಿ ಗಾಡೆಸ್ ನಿಮಗೆ ಲಾಸ್ಟ್ ಮೆಸೇಜ್ ಕೊಟ್ಟಿದ್ದು. ಓವರ್ ಥಿಂಕ್ ಮಾಡುವಂಥ ಟೈಮನ್ನು ಯೂಸ್ ಇಟ್ ಫಾರ್ ಸೆಂಡಿಂಗ್ ಯುವರ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಸೆಂಡಿಂಗ್ ಯುವರ್ ಬ್ಲೆಸ್ಸಿಂಗ್ಸ್, ಓಕೆ, ಸೊ ದ್ಯಾಟ್ ಯು ವಿಲ್ ಬಿಕಮ್ ಅ ಮಿರಕಲ್ ಮ್ಯಾಗ್ನೆಟ್. ಸೊ ಅದು ನಿಮ್ಮ ಮೆಸೇಜಸ್ಸು, ರಾತ್ರಿ ಬಂದಂಥ ಮೆಸೇಜಸ್ಸು, ಇವಾಗ ಬೆಳಗ್ಗೆ ಬಂದಂಥ ಮೆಸೇಜಸ್ಸು. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಆ್ಯಂಡ್ ರಿಲ್ಯಾಕ್ಸ್ ಯು. ಹೋಪ್ಫುಲಿ ನಿಮಗೆ ಮೆಸೇಜಸ್ ಎಲ್ಲ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಹಿಡಿಸತ್ತೆ ಜಾಸ್ತಿ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.